So an So an and bn are two positive terms series. an bn greater than or equal to 0 for all n ಅಂದ್ರೆ positive term series ಅಂತ. Such that an square bn square ಎರಡು ಕನ್ವರ್ಜೆಂಟ್ ಆಗಿದ್ರೆ ಅವಾಗ an bn is also convergent ಅಂತ ಹೇಳ್ತೀವಿ. ಸೊ ಇದು ಒಂದು ಥಿಯರಮ್. ಸೊ ನೆನ್ಪಿಟ್ಕೊಳ್ಳಿ, ಇಂಥವೆಲ್ಲ ಸ್ಟೇಟ್ಮೆಂಟ್ಸ್ ಗಳು ಕೊಡ್ಬೋದು ನಿಮ್ಗೆ ಸ್ಟೇಟ್ಮೆಂಟ್ಸ್ ಗಳಲ್ಲಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದೊಂದು ರಿಸಲ್ಟ್. ಇದು ಆಗಿತ್ತು ಅನ್ಸುತ್ತೆ, ಇಲ್ಲಿ ಬಿಡಿ. an bn ಕನ್ವರ್ಜೆಂಟ್ ಆಗಿದ್ರೆ an into bn is also convergent. an square bn square convergent ಆಗಿದ್ರೆ an square into bn square is also convergent. ಈ ತರ ಒಂದೆರಡು ಪ್ರಾಪರ್ಟೀಸ್ ಎಲ್ಲ ಇದೆ, ನೋಡ್ಕೊಳ್ಳಿ. an square bn square convergent ಆಗಿದ್ರೆ an plus bn whole square is also convergent, because if you expand an square plus bn whole square, an plus bn the whole square, ನಿಮ್ಗೆ an square plus bn square plus 2an bn ಅಂತ ಬರುತ್ತೆ. an square convergent to convergent ಅಂತ ಗೊತ್ತಾಗುತ್ತೆ. Sum of the convergent series is what? Convergent. ಈ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಈ ರಿಸಲ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಇದನ್ನ. ಏನಪ್ಪಾ ಅಂತಂದ್ರೆ ದ ಸೀರೀಸ್ ಸಮ್ಮೇಷನ್ n is equal to 1 to infinity 1 divided by n to the power of alpha ಇದ್ದು ಸೈನ್ ಇದ್ದಿಲ್ಲಿ ಒಳಗಡೆ, ಸೈನ್ ಒಳಗಡೆ 1 divided by n to the power beta ಅಂತ ಇದ್ರೆ, so this series is convergent if alpha plus beta is greater than 1. Alpha plus beta is greater than 1. Now this is divergent when alpha plus beta less than or equal to 1. So ಈ ರಿಸಲ್ಟ್ ನಿಮಗೆ ನೆನ್ಪಿಟ್ಕೊಳ್ಳೇಬೇಕು, ಓಕೆನಾ? ಸೊ ಅಂದ್ರೆ ಅಲ್ಫಾ ಅಂದ್ರೆ n ಪವರ್ ಏನಿದೆ ಅದು ಅಲ್ಫಾ ಆಗುತ್ತೆ. ಸೊ ಇಲ್ಲಿ n ಪವರ್ ಬೀಟಾ ಆಗುತ್ತೆ. ಇವೆರಡನ್ನ ಆಡ್ ಮಾಡಿದಾಗ ನಿಮ್ಗೆ ಗ್ರೇಟರ್ ದ್ಯಾನ್ 1 ಬಂತು ಅಂದ್ರೆ ಕನ್ವರ್ಜೆಂಟ್ ಅಂತ ಹೇಳ್ಬೇಕು. ಲೆಸ್ ದ್ಯಾನ್ 1 ಬಂತು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬಂತು ಅಂತ ಅಂದ್ರೆ ಏನಂತ ಹೇಳ್ಬೇಕು ನೀವು? ಡೈವರ್ಜೆಂಟ್ ಅಂತ ಹೇಳ್ಬೇಕು. ದಿಸ್ ರಿಸಲ್ಟ್ ಇಸ್ ಆಲ್ಸೋ ಟ್ರೂ ಇಫ್ ಸೈನ್ ಫಂಕ್ಷನ್ ಇಸ್ ರಿಪ್ಲೇಸ್ಡ್ ಬೈ ಸೈನ್ ಇನ್ವರ್ಸ್ ಆದ್ರೂ ಇರ್ಲಿ, ಟ್ಯಾನ್ ಇನ್ವರ್ಸ್. ಸೊ ಈ ಸೈನ್ ಜಾಗದ ಏನಿದೆ ಇದು, ಈ ಸೈನ್ ಜಾಗದಲ್ಲಿ ಸೈನ್ ಇನ್ವರ್ಸ್ ಆದ್ರೂ ಇರ್ಲಿ, ಟ್ಯಾನ್ ಆದ್ರೂ ಇರ್ಲಿ, ಟ್ಯಾನ್ ಇನ್ವರ್ಸ್ ಆದ್ರೂ ಇದ್ರೂ ಕೂಡ ನಿಮ್ಗೆ ಸೇಮ್ ರಿಸಲ್ಟ್ ಅಪ್ಲೈ ಆಗುತ್ತೆ ಅಂತ ಹೇಳ್ತೀವಿ. ಸೊ ಕ್ಲಿಯರ್ ಆಯ್ತಾ ಇದು? ಸೊ ಇದ್ರ ಮೇಲೆ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ಓಕೆ, ಈ ಸೀರೀಸ್ ಕೊಡ್ತಾರೆ. ಸೊ ಇದನ್ನ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ ಹೇಳ್ಬೇಕು. ಈಗ ಹೆಂಗ್ ಹೇಳ್ತೀರಾ? ಡೈರೆಕ್ಟ್ ಪ್ರೀವಿಯಸ್ ರಿಸಲ್ಟ್ ಹೇಳಿದ್ವಲ್ಲ ಆ ರಿಸಲ್ಟ್ ಪ್ರಕಾರ ಹೇಳ್ಬೋದು. ಇಲ್ಲ ಇನ್ನೊಂತರ ಮಾಡ್ತೀವಿ ಅಂತಂದ್ರೆ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯೂಸಿಂಗ್ ಸೈನ್ ಸೀರೀಸ್. ಸೈನ್ ಎಕ್ಸ್ ಎಕ್ಸ್ಪ್ಯಾನ್ಷನ್ ಗೊತ್ತಲ್ವಾ ನಿಮ್ಗೆ? ಸೈನ್ ಎಕ್ಸ್ ಎಕ್ಸ್ಪ್ಯಾನ್ಷನ್ ಮಾಡಿ ಕೂಡ ನೀವು ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಈ ರಿಸಲ್ಟ್ ಮೇಲೆ ಹೇಳ್ಬೋದು. ಈ ರಿಸಲ್ಟ್ ಪ್ರಕಾರ ಏನಿದೆ ಇಲ್ಲಿ, ಇದು ನಿಂಗೆ ಬರಿಬೋದಾ? 1 divided by n power 0 ಅಂತ ಬರಿಬೋದಾ? ಸೈನ್ ಆಫ್ 1 by n ಅಂತ ಇದೆ. ಸೊ ಇಲ್ಲಿ ಅಲ್ಫಾ ಅಂದ್ರೆ ಏನಿಲ್ಲಿ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? ಈಸ್ ಈಕ್ವಲ್ ಟು 1 ಆಗುತ್ತೆ. ಅಂದ್ರೆ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ? ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಇದ್ರೆ ಏನಂತ ಹೇಳಿದ್ದೆ? ಡೈವರ್ಜೆಂಟ್. ಈಕ್ವಲ್ ಟು ಅಂತ ಇದ್ರೆ ಡೈವರ್ಜೆಂಟ್. ಸೊ ಇಲ್ಲೂ ಕೂಡ n ಇಲ್ಲ. ಸೊ ಇದು ನಿಂಗೆ ಬರಿಬಹುದು n to the power of 0 ಸೈನ್ ಆಫ್ 1 by n ಸ್ಕ್ವೇರ್ ಅಂತ ಬರಿಬಹುದು. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 2 ಆಗುತ್ತೆ, ವಿಚ್ ಇಸ್ ಗ್ರೇಟರ್ ದ್ಯಾನ್ 1 ಆಗುತ್ತೆ. ಗ್ರೇಟರ್ ದ್ಯಾನ್ 1 ಬಂದ್ರೆ ಏನು? ಕನ್ವರ್ಜೆಂಟ್. ಸೊ ಇಲ್ಲಿ ಡೈರೆಕ್ಟ್ ಬರಿತೀನಿ, ಇಲ್ಲಿ ನಾರ್ಮಲ್ ಅವನು ಕೊಟ್ಟಿದ್ದಾನೆ. ಸೊ ಅಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಅಲ್ಫಾ ಅಂತಂದ್ರೆ n to the power of 1/2. ಇಲ್ಲಿ ರೂಟ್ ಅಂದ್ರೆ 1/2 ಪ್ಲಸ್ ಒಳಗಡೆ ಅಲ್ಲಿ 1 ಇದೆ. 1 plus 1/2 gives you 3/2 which is greater than 1. ಸೊ ಗ್ರೇಟರ್ than 1 ಬಂದ್ರೆ ಏನು? ಕನ್ವರ್ಜೆಂಟ್. ಸೊ ಇದು ಕೂಡ ಅಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 2 which is greater than 1, therefore convergent. ಟ್ಯಾನ್ ಇದೆ, ಇಲ್ಲೂ ಕೂಡ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1/2 plus 1 which is greater than 1, again it is also convergent. So ಇಲ್ಲಿ alpha plus beta is equal to, alpha is what here? 0 plus beta is 1, so which is equal to 1 ಬಂದ್ರೆ ಏನು? ಡೈವರ್ಜೆಂಟ್. ಲೆಸ್ ದೇನ್ ಅಥವಾ ಈಕ್ವಲ್ ಟು ಪಿ ಸೀರೀಸ್ ತರ ನೆನ್ಪಿಟ್ಕೊಳ್ಳಿ. ಪಿ ಸೀರೀಸ್ ಏನಂತ ಹೇಳಿದ್ವಿ ಹೇಳಿ?
ಸಮೇಷನ್ 1 n ಪವರ್ p ಇದ್ರೆ ಏನಂತ ಹೇಳಿದ್ವಿ? p ಗ್ರೇಟರ್ ದನ್ 1 ಅಂದ್ರೆ ಏನು? ಕನ್ವರ್ಜೆಂಟ್. ಕನ್ವರ್ಜೆಂಟ್. p ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಅಂದ್ರೆ ಡೈವರ್ಜೆಂಟ್. ಡೈವರ್ಜೆಂಟ್ ಅಂತ ಹೇಳಿದ್ವಿ. ಇಲ್ಲೂ ಅಷ್ಟೇ ಅಲ್ಫಾ ಪ್ಲಸ್ ಬೀಟಾ ಅಂತ ಇದು ಮಾಡ್ಕೊಳ್ಳಿ ಅಷ್ಟೇ. ಸೊ ಕ್ಲಿಯರ್ ಆಯ್ತಲ್ವಾ ಇದು? ನಮಗೆ ಕಾಟ್ ಇನ್ವರ್ಸ್ ಆಫ್ 1/n² ಅಂತ ಇದೆ. ಸೊ ಇದಕ್ಕೆ ನಮಗೆ ರಿಸಲ್ಟ್ ಇಲ್ಲ, ಬಟ್ ಆದ್ರೂ ಇದನ್ನ ರಿಸಲ್ಟ್ ನಾವು ಇದ್ರ ಪ್ರಕಾರ ನಾವು ಬರೆಯೋದಾದ್ರೆ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ 1/n⁻0 ಅಂತ ಬರೀತೀನಿ. ಕಾಟ್ ಇನ್ವರ್ಸ್ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದನ್ನ ಅಂತ ಬರೀಬಹುದು ಅಂದ್ರೆ tan ಇನ್ವರ್ಸ್ ಆಫ್ 1/n² ಅಂತ ಬರೀಬಹುದು. ಸೊ ನಿಮ್ಗೆ ಇದು ಗೊತ್ತಿದೆ. ಸೊ ಕಾಟ್ ಇನ್ವರ್ಸ್ x ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 1/x ಅಂತ. ಅವ್ರ ರೆಸಿಪ್ರೋಕಲ್ ತರ ಟ್ಯಾನು ಮತ್ತೆ ಕಾಟ್ ಎರಡು ರೆಸಿಪ್ರೋಕಲ್ಸ್. ಇದನ್ನ ರಿಸಲ್ಟ್ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇಲ್ಲೂ ಕೂಡ ಅಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 2. ಸೊ 2 ಆಗುತ್ತೆ, ವಿಚ್ ಇಸ್ ಗ್ರೇಟರ್ ದನ್ 1, ದೇರ್ಫೋರ್ ಕನ್ವರ್ಜೆಂಟ್. ಕ್ಲಿಯರ್ ಆಯ್ತಲ್ಲ? ಇದು ಯಾಕೆ ಇಲ್ಲಿ ಉಂಟು? ಓಕೆ, ಸಾಲ್ವ್ ದಿಸ್. ಇಲ್ಲಿ ಮಾಡಿ. ಇದು ಹೆಂಗ್ ಮಾಡ್ತೀರಾ ಈ ಸೀರೀಸ್? ಟೂ ಸ್ಕ್ವೇರ್ ಹೋಲ್ ಪವರ್ 2/3. ಎಸ್, ಇದನ್ನ ಸೀರೀಸ್ ಅಲ್ಲಿ ಬರ್ಕೊಳ್ಳಿ. ಎಂತ ಟರ್ಮ್ ಬರ್ಕೊಳ್ಳಿ. ಎಂತ ಟರ್ಮ್ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸಮ್ಮೇಷನ್. ಇದನ್ನ ಈ ತರ n² ಅಂತಾನೆ ಬರ್ಕೊಂಡಿದ್ದಾನಲ್ವಾ ಅವನು. ಸೊ 1/n² ಹೋಲ್ ಪವರ್ to the power of 2/3. So that is simply I can write 1/n to the power 4/3, right? Yes sir. 2 into 2 4/3. This is your n. So direct ನಾವು p series apply ಮಾಡೋದಲ್ಲ. So p is equal to what here? So 4/3 is what? Greater than 1. So therefore convergent. So p series. ಸೊ ನೀವು ಫಸ್ಟ್ ಯಾವ್ದೇ ಈ ತರ ಸೀರೀಸ್ ಕೊಟ್ಟಾಗ ನಿಮ್ಗೆ ಸಮ್ಮಲ್ಲಿ ಕೊಟ್ಟಾಗ ಅದ್ರದ್ದು ಎಂತ ಟರ್ಮ್ ಬರ್ಕೊಳ್ಬೇಕು. ಮೇನ್ ಆಗಿ ಎಂತ ಟರ್ಮ್ ಇಟ್ಕೊಂಡೆ ನಾವು ಇದನ್ನ ಮಾಡ್ಕೊಂತ ಹೋಗೋದು. ಸೊ ಇದು ಅಷ್ಟೇ ಒಂದ್ಸರಿ ಕೆಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದ ಈ ತರ ಕ್ವಶನ್ ನ. ಸಮೇಷನ್ n is equal to 1 to infinity a to the power of log n ಅಂತ ಇದೆ. ಇದು ಹೇಗ್ ಮಾಡ್ತೀರಾ? ಸೊ ಇದ್ರದ್ದು ಪ್ರೂಫ್ NP ಬಾಲಿ ಬುಕ್ ಅಲ್ಲಿ ಇದೆ ಅದ್ರದ್ದು. ಸೊ ಇದನ್ನ ಹೆಂಗ್ ಬರ್ಕೋಬೇಕಂದ್ರೆ, ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ log n into log a is equal to log n into log a is equal to log a into log n ಅಂತ ಬರ್ಕೋದಾ? ಕಮ್ಯುಟೇಟಿವ್. ಸೊ ಮಲ್ಟಿಪ್ಲಿಕೇಶನ್ ಇಸ್ ಕಮ್ಯುಟೇಟಿವ್. ಹಿಂಗ್ ಬರ್ಕೊಂತೀನಿ. ಇವಾಗ ಇದನ್ನ ಶಿಫ್ಟ್ ಮಾಡ್ತೀನಿ ಮೇಲ್ಗಡೆ. ಅವಾಗ ಏನಾಗುತ್ತೆ? log a to the power log n is equal to what? log n to the power log a ಅಂತ ಬರೀಬೋದಾ? log ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? a to the power log n is equal to n to the power log a ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಈಗ ನಮ್ಗೆ a to the power of log n ಬಿಹೇವಿಯರ್ ಬೇಕಿರೋದಲ್ವಾ? ಈಗ ಅದೇ ನಮ್ಗೆ ಇದಿದೆ ಅಂದ್ರೆ ದ ಬಿಹೇವಿಯರ್ ಆಫ್ ದಿಸ್ ಈಸ್ ಈಕ್ವಲ್ ಟು ದ ಬಿಹೇವಿಯರ್ ಆಫ್ ದಿಸ್. ಹೌದಲ್ವಾ? ವೆರಿ ಸಿಂಪಲ್. ಅಂಡ್ ಹೌ ದಿಸ್ n to the power of log a ಬಿಹೇವ್ಸ್ ಅಂತ ಅಂದ್ರೆ, so it is nothing but apply summation on both sides. So summation a to the power log n is equal to summation n to the power log a. So which I can write summation 1 divided by n to the power of minus log a, right? So Yes, again sir. I'm going to apply p series. So by p series, so how I should write? So for what values of this the power ಏನಿರ್ಬೇಕು? ಮೈನಸ್ ಲಾಗ್ ಕನ್ವರ್ಜೆನ್ಸ್ ಚೆಕ್ ಮಾಡತ್ತೀನಿ. ಮೈನಸ್ ಲಾಗ್ ಏನಾಗಿರ್ಬೇಕು? ಕನ್ವರ್ಜೆಂಟ್ ಆಗ್ಬೇಕಂದ್ರೆ ದಿಸ್ ಶುಡ್ ಬಿ ಗ್ರೇಟರ್ ದನ್ 1. ಮೈನಸ್ ಲಾಗ್ ಎ ಶುಡ್ ಬಿ ಗ್ರೇಟರ್ ದನ್ 1. ಪಿ ಜಾಗದಲ್ಲಿ ಮೈನಸ್ ಲಾಗ್ ಎ ಇದೆ. ಅರ್ಥ ಆಗ್ತಿದೆಯಲ್ವಾ? ಸೊ ಅವಾಗ ಮೈನಸ್ ಆ ಕಡೆ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇನ್ ಈಕ್ವೇಶನ್ ಗೆಟ್ಸ್ ರಿವರ್ಸ್ಡ್. ಲಾಗ್ ಎ ಶುಡ್ ಬಿ ಲೆಸ್ ದನ್ 1. ಸೊ ಲಾಗ್ ನ ರಿಮೂವ್ ಮಾಡಿದ್ರೆ ಆ ಕಡೆ ಇ ಆಗುತ್ತೆ.
ಯಾವ್ದು ತಪ್ಪು ಮಾಡೋದು ಮೈನಸ್ ಲಾಗ್ ಎ ಕರೆಕ್ಟಾಗಿದೆ. ಇಲ್ಲ 1/e ಈ ತರ ನೆನಪಿತ್ತು ನಮಗೆ. ನೋಡಿ ಆಯ್ತು. ಏನಾಗುತ್ತೆ ಈಗ ಎ ಬೇಕಂದ್ರೆ ಏನಾಗುತ್ತೆ, ಲಾಗ್ನ ರಿಮೂವ್ ಮಾಡಿ ಈ ಕಡೆ, ಎ ಇಸ್ A less than E. ಇ ಆಗುತ್ತೆ, e to the power of 1, sir. e to the power of 1 ಆಗುತ್ತೆ. ಸೊ ದಟ್ ಈಸ್ e only. So for a less than e, the given series is convergent. ಇಲ್ಲ ಅದು ತಪ್ಪು ಮಾಡಿದ್ವಿ ನಾವು ಇಲ್ಲಿ. A to the power minus 1. ತಪ್ಪಲ್ಲ, ಇಲ್ಲಿ ಏನ್ ಮಾಡಿದ್ವಿ ಅಂತ ಅಂದ್ರೆ ಸಿಂಪಲ್ ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಮೈನಸ್ ಬರ್ಬೇಕಲ್ವಾ, ಹೌದಾ ಇಲ್ವಾ? ಈಗ ಈ ಕಡೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಮೈನಸ್ ಅಲ್ವಾ, ಈ ಕಡೆ ಮಲ್ಟಿಪ್ಲೈ ಆದ್ರೆ ಇನ್ ಈಕ್ವೇಶನ್ ಗೆಟ್ಸ್ ರಿವರ್ಸ್ಡ್. ಎಸ್ ಅಫ್ಕೋರ್ಸ್ Minus ಲೆಸ್ ದೆನ್ ಆಗುತ್ತೆ, ಇಲ್ಲಿ -1 ಆಗ್ಬೇಕಲ್ವಾ, Yes, sir. ಅವಾಗ ಏನಾಗುತ್ತೆ ಲಾಗ್ ಶಿಫ್ಟ್ ಮಾಡಿದ್ರೆ ಎ ಲೆಸ್ ದೆನ್ ಇ ಪವರ್ -1 ಆಗುತ್ತೆ. A ಸೊ less ಎ than 1. ಲೆಸ್ ದೆನ್ 1/e ಆಗುತ್ತೆ. ಸೊ ದಿಸ್ ಅರ್ಥ ಆಯ್ತಾ? ಸೊ ಇದು ಯಾವಾಗ ಕನ್ವರ್ಜೆಂಟ್ ಅಂತ ಕೇಳ್ತಾರೆ ಈ ಸೀರೀಸ್. ಸಮ್ಟೈಮ್ಸ್ ಎ ಜಾಗದಲ್ಲಿ ಅವನು ಆರ್ ಕೊಡ್ಬೋದು, r to the power of log n ಅಂತ ಕೊಡ್ಬೋದು, ಅಥವಾ k to the power of log n ಅಂತ ಕೊಡ್ಬೋದು. ಸೊ k to the power of log n, ಸೊ ವೆನ್ ಇಟ್ ಇಸ್ ಕನ್ವರ್ಜೆಂಟ್ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ವೆನ್ k is less than 1/e ಅಂತ ಹೇಳಬೇಕು. ದಿಸ್ ಇಸ್ ಒನ್. ಸೊ summation an is a positive term convergent series, then prove that this is also convergent ಅಂತ ಹೇಳಿದಾನೆ. ಸೀರೀಸ್ ಕೊಟ್ಟಿದ್ದಾನೆ n is equal to 1 to infinity an by 1 minus an is also convergent ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಹೇಗ್ ಮಾಡೋಣ ಅಂತ ಅಂದ್ರೆ, ಅವನೇ ಕೊಟ್ಟಿದ್ದಾನೆ ಏನಂತ, ಸಮೇಷನ್ an is convergent ಅಂತ. ಕನ್ವರ್ಜೆಂಟ್ ಅಂತ ಅಂದ್ರೆ ಏನು, ನಮ್ಗೆ ಲಿಮಿಟ್ 0 ಅಂತ ಗೊತ್ತಲ್ವಾ ನಮ್ಗೆ, 0. ಕನ್ವರ್ಜೆಂಟ್ ಅಂದ್ರೆ ಲಿಮಿಟ್ 0, ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ ಅಲ್ವಾ. ಕನ್ವರ್ಜೆಂಟ್ ಅಂದ್ರೆ ಲಿಮಿಟ್ 0 ಅಂತ ಹೇಳ್ಬೋದು. ಈಗ ಲೆಟ್ ಅದೇನು ನಾವು ಚೆಕ್ ಮಾಡ್ಬೇಕು ಅದನ್ನ bn ಅಂತ ತಗೊಂತೀನಿ. ಸೊ ಲೆಟ್ bn ಇಸ್ ಈಕ್ವಲ್ ಟು an by 1 minus ಅದೇನ್ ಕೊಟ್ಟಿದ್ದಾನೆ ಅದನ್ನ ಬರ್ಕೋತೀನಿ. ಸೊ an by bn ಮಾಡ್ಕೋತೀನಿ, an by bn ಮಾಡ್ಕೋತೀನಿ. ಸೊ an ಅಂದ್ರೆ ಏನಿದೆ ಇಲ್ಲಿ, an ಹಂಗೆ ಬರ್ಕೋತೀನಿ, ಬೈ bn ಅಥವಾ bn by an ಮಾಡಿ ಒಟ್ಟಿಗೆ, ಏನೋ ತೊಂದರೆ ಇಲ್ಲ. an by bn ಆದ್ರೂ ಮಾಡಿ, bn by an ಆದ್ರೂ ಮಾಡಿ, bn by an ಮಾಡಿ. bn by an ಅಂತಂದ್ರೆ ಏನಾಗುತ್ತೆ, an by 1 minus an ಇಂಟು, ಅಲ್ಲ an by ಒಟ್ಟಿಗೆ ಏನ್ ಕ್ಯಾನ್ಸಲ್ ಆಗೋ ತರ ಇರಬೇಕು. ಏನ್ ಕ್ಯಾನ್ಸಲ್ ಆಗುತ್ತೆ, ಇದು bn ಬರ್ದೆ ಇಂಟು ಸರಿ 1 by an get cancels. ಸೊ ಏನಾಗುತ್ತೆ ನಿಮಗೆ 1 divided by 1 minus an. So this is not equal to 0 alwa, obviously. So because an is not equal to 1, so an is not equal to 1, therefore this is not equal to 0. So not equal to 0 finite value bantu andre, not equal to 0 finite value bantu andre, so by limit comparison ಏನಂತ ಹೇಳ್ಬೋದು ಈಗ, an bn behaves alike ಅಂತ ಹೇಳ್ಬೋದು. ಸಮೇಷನ್ an ಮತ್ತೆ ಸಮೇಷನ್ bn ಬಿಹೇವ್ಸ್ ಅಲೈಕ್ ಅಂತ ಹೇಳ್ಬೋದು, ಹೌದಲ್ವಾ? ಒಂದೇ ತರ ಬಿಹೇವ್ ಮಾಡ್ತವೆ. ಈಗ ನಮಗೆ ಸಮೇಷನ್ ಏನ್ ಅವನೇ ಕೊಟ್ಟಿದ್ದಾನೆ ಕನ್ವರ್ಜೆಂಟ್ ಅಂತ, ಸೊ bn ಕೂಡ ಏನಾಗುತ್ತೆ ಕನ್ವರ್ಜೆಂಟ್ ಆಗುತ್ತೆ. ನಮ್ bn ಅಂದ್ರೆ ಏನು, ದಿಸ್ ಒನ್ an by 1 minus an. ಸೊ ದಿಸ್ ಇಸ್ ಯುವರ್ bn, ಸೊ ದಿಸ್ ಇಸ್ ಆಲ್ಸೋ ಕನ್ವರ್ಜೆಂಟ್ ಅಂತ. ಅರ್ಥ ಆಯ್ತಾ ಇದು? Yes, sir. ಇಟ್ ಈಸ್ ಆಲ್ಸೋ ಇನ್ ದ ಸೇಮ್ ವೇ ನೀವು ಮಾಡ್ಕೊಳ್ಳಿ, ಓಕೆನಾ? ಮಾಡ್ತಿರಲ್ವ ನೀವೇ, ಸೇಮ್ ಲಾಜಿಕ್ ಅದೇ ತರನೇ. ಸೊ ಇದನ್ನ bn ಅಂತ ಕನ್ಸಿಡರ್ ಮಾಡ್ಕೊಳ್ಳಿ.
ಸೊ ಅವನೇ ಕೊಟ್ಟಿದ್ದಾನೆ ಎನ್ ಕನ್ವರ್ಜೆಂಟ್ ಅಂತ, ಎನ್ 0 ಆಗುತ್ತೆ. ಸೊ ಅದಾದ್ಮೇಲೆ ಎನ್ ಬೈ ಬಿ ಏನೇ ಮಾಡ್ಕೊಳ್ಳಿ. ಸೊ ನಿಮ್ಗೆ ನಾಟ್ ಈಕ್ವಲ್ ಟು 0 ಬರುತ್ತೆ. ಸೊ ಫೈನೈಟ್ ವ್ಯಾಲ್ಯೂ ಬರುತ್ತೆ. ಬೈ ಲಿಮಿಟ್ ಕಂಪ್ಯಾರಿಸನ್ ಏನಂತ ಹೇಳ್ಬೋದು, ಬಿ ಎನ್ ಇಸ್ ಆಲ್ಸೋ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಸೇಮ್ ಪ್ರೂಫ್. ಸೊ ನೆಕ್ಸ್ಟ್ ಟೆಸ್ಟ್ ಈಸ್, ಈಗ ನೀವು ಒಂದೊಂದೇ ಟೆಸ್ಟ್ ಆದ್ಮೇಲೆ ನೀವು ಎಷ್ಟು ಟೆಸ್ಟ್ಗಳನ್ನ ಕಲ್ತಿದ್ದೀರಾ, ಒಂದು ಸೀರೀಸ್ ಕೊಟ್ಟಾಗ, ಯಾವುದೋ ಒಂದು ರ್ಯಾಂಡಮ್ ಒಂದು ಸೀರೀಸ್ ಕೊಟ್ಟಾಗ ನೀವು ಅದಕ್ಕೆ ಯಾವುದು ಅಪ್ರೋಪ್ರಿಯೇಟ್ ಟೆಸ್ಟ್ ನಾವು ಅದು ಚೆಕ್ ಮಾಡೋದಕ್ಕೆ ಅಂತ ನೀವು ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೆಸ್ಟ್ ಇಸ್ ಡಿ ಎಲ್ ನಂಬರ್ಸ್ ರೇಷಿಯೋ ಟೆಸ್ಟ್. ಇದನ್ನ ರೇಷಿಯೋ ಟೆಸ್ಟ್ ಅಂತಾನೆ ಫೇಮಸ್. ಇದು ಏನ್ ಹೇಳ್ತಿದ್ದು ಅಂತಂದ್ರೆ, ಇಟ್ ಇಸ್ ಅ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್. ಎನ್ ಬೈ ಎನ್ ಪ್ಲಸ್ 1 ಮಾಡಬೇಕು, ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಬೇಕು, ಏನೋ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಆ ವ್ಯಾಲ್ಯೂ ಏನಾದ್ರು ಗ್ರೇಟರ್ ದೆನ್ 1 ಬಂತು ಅಂದ್ರೆ ಕನ್ವರ್ಜೆಂಟ್, ಓಕೆ. ಲೆಸ್ ದೆನ್ 1 ಬಂತು ಅಂದ್ರೆ ಡೈವರ್ಜೆಂಟ್. ಟೆಸ್ಟ್ ಫೇಲ್ ಆಗುತ್ತೆ ಎಲ್ ಇಸ್ ಈಕ್ವಲ್ ಟು 1 ಬಂದ್ರೆ. ಆನ್ಸರ್ 1 ಏನಾದ್ರು ಬಂತು ಅಂದ್ರೆ ಟೆಸ್ಟ್ ಫೇಲ್ಸ್. ಅಂಡ್ ಕನ್ವರ್ಜೆಂಟ್ ಇಫ್ ಎಲ್ ಇಸ್ ಈಕ್ವಲ್ ಟು ಇನ್ಫಿನಿಟಿ. ಇದೇನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇನ್ಫಿನಿಟಿ ಇಸ್ ಗ್ರೇಟರ್ ದೆನ್ 1 ಆಬ್ವಿಯಸ್ಲಿ ಇದರಲ್ಲೇ ಬರುತ್ತಲ್ವಾ. ಸೊ ಪ್ಲಸ್ ಇನ್ಫಿನಿಟಿ ಇಸ್ ಗ್ರೇಟರ್ ದೆನ್ 1. ಸೊ ಹಂಗಾಗಿ ನಾವೇನಂತ ಹೇಳ್ಬೋದು, ಅದು ಕೂಡ ಕನ್ವರ್ಜೆಂಟ್ ಅಂತಾನೆ ಹೇಳ್ಬೋದು. ಇದನ್ನ ಹೇಳೋ ಅವಶ್ಯಕತೆ ಏನಿಲ್ಲ, ಬಟ್ ಆದ್ರೂ ನಿಮಗೆ ಗೊತ್ತಿರಲಿ. ಸೊ ಇನ್ಫಿನಿಟಿ ಅಂದ್ರೆ ಬಂದ್ರು ಕೂಡ ಅದು ಕನ್ವರ್ಜೆಂಟ್ ಅಂತ ಹೇಳ್ಬೇಕು. ಸೊ ನೆನಪಿರ್ಲಿ, ಗ್ರೇಟರ್ ದೆನ್ 1, ಲೆಸ್ ದೆನ್ 1. ಬಟ್ ಸಮ್ ಬುಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಅವರು ಎನ್ ಪ್ಲಸ್ 1 ಬೈ ಎನ್ ಅಂತ ತಗೊಂಡಿದ್ದಾರೆ. ಲಿಮಿಟ್ ಎನ್ ಪ್ಲಸ್ 1 ಬೈ ಎನ್ ಇಸ್ ಈಕ್ವಲ್ ಟು ಎಲ್ ಬರುತ್ತೆ. ಎಲ್ ಲೆಸ್ ದೆನ್ 1ಗೆ ಕನ್ವರ್ಜೆಂಟ್ ತಗೊಂಡಿದ್ದಾರೆ. ಇದು ಕೂಡ ಕರೆಕ್ಟೇ, ಯಾಕಂದ್ರೆ ಇಲ್ಲಿ ರೆಸಿಪ್ರೋಕಲ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಇಲ್ಲಿ ಆನ್ಸರ್ ಉಲ್ಟಾ ಬರುತ್ತೆ, ಹೌದಲ್ವಾ. ಇಲ್ಲಿ ಗ್ರೇಟರ್ ದೆನ್ 1 ಬಂದಿರೋದು, ಡೆಫಿನೆಟ್ಲಿ ಇಲ್ಲಿ ಲೆಸ್ ದೆನ್ 1 ಬರುತ್ತೆ, ಹೌದಲ್ವಾ. ಇಲ್ಲಿ ಏನ್ ಮಾಡ್ತೀರಾ ಅಂತ, ಇಲ್ಲಾಂದ್ರೆ ನೀವು ಯಾವ್ದನ್ನ ಒಂದನ್ನ ಫಾಲೋ ಮಾಡಿ, ಎನ್ ಬೈ ಎನ್ ಪ್ಲಸ್ 1 ಫಾಲೋ ಮಾಡಿ. ಯಾಕಂದ್ರೆ ಮುಂದೆ ಈ ಬುಕ್ ಅಲ್ಲಿ ಎಲ್ಲಾ ಕಡೆ ಅದನ್ನೇ ಫಾಲೋ ಮಾಡಿದ್ದಾರೆ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಇಲ್ಲ ನೀವು ಎನ್ ಪ್ಲಸ್ 1 ಬೈ ಏನ್ ಮಾಡಿದ್ರು ಕೂಡ ಏನ್ ತೊಂದರೆ ಏನಿಲ್ಲ. ಅವಾಗ ಇಲ್ಲಿ ಉಲ್ಟಾ ಆಗುತ್ತೆ, ಲೆಸ್ ದೆನ್ 1 ಬಂದ್ರೆ ಕನ್ವರ್ಜೆಂಟ್ ಆಗುತ್ತೆ. ಸೊ ಎನ್ ಬೈ ಎನ್ ಪ್ಲಸ್ 1 ಮಾಡಿ. ಎನ್ ಬೈ ಎನ್ ಪ್ಲಸ್ 1 ಮಾಡಿದಾಗ ಆನ್ಸರ್ ಗ್ರೇಟರ್ ದ್ಯಾನ್ 1 ಬಂದ್ರೆ ಕನ್ವರ್ಜೆಂಟ್. ಬಯಾಟ್ ಮಾಡಿ ಇದನ್ನ. ಲೆಸ್ ದ್ಯಾನ್ 1 ಬಂದ್ರೆ ಡೈವರ್ಜೆಂಟ್, 1 ಬಂದ್ರೆ ಟೆಸ್ಟ್ ಫೇಲ್. ಟೆಸ್ಟ್ ಫೇಲ್ ಆದಾಗ ಏನ್ ಮಾಡ್ಬೇಕು ಅದನ್ನ ಮುಂದೆ ಹೇಳ್ತೀನಿ. ಟೆಸ್ಟ್ ಫೇಲ್ ಆದಾಗ ನೆಕ್ಸ್ಟ್ ಟೆಸ್ಟಿಗೆ ಮೂವ್ ಆನ್ ಆಗ್ಬೇಕು ನಾವು, ಕ್ಲಿಯರ್ ಅಲ್ವಾ. ಸೊ ಇದು ನೆನ್ಪಿದ್ರೆ, ಸೊ ಒಂದೆರಡು ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ ಈಗ. ಸೊ ದಿಸ್ ಇಸ್ ದ ಕ್ವಶನ್. ಸೊ ಇದನ್ನ ಹೇಗ್ ಮಾಡ್ತೀರಾ? ಸೊ ಇದನ್ನ ಇದ್ರ ಪ್ರಕಾರ ವಾಟ್ ಈಸ್ ಯುವರ್ ಏನ್ ಇಯರ್? n given is 2 power n factorial divided by n power n ಅಂತ ಕೊಟ್ಟಿದ್ದಾನೆ. So write down your an plus 1. What is your an plus 1? 2 to the power n plus 1 into n plus 1 factorial upon n plus 1 whole power n plus 1. ಈಗ ನಾವೇನ್ ಕನ್ಸ್ಟ್ರಕ್ಟ್ ಮಾಡಬೇಕು, an by an plus 1 ಮಾಡಬೇಕು. an by an plus 1 ಅಂತಂದ್ರೆ 2 power n into n factorial divided by n power n ಆಗುತ್ತೆ. ಇಂಟು an plus 1 ಡಿನಾಮಿನೇಟರ್ ಇರೋದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಇದು ಉಲ್ಟಾ ಪಲ್ಟಾ ಆಗುತ್ತೆ. ಸೊ ದಿಸ್ ವಿಲ್ ಗಿವ್ ಯು n plus 1 whole power n plus 1 upon 2 power n plus 1 into n plus 1 the factorial. ಕ್ಲಿಯರಾ? ಇಫ್ ಸಿಂಪ್ಲಿಫೈಡ್ ಫರ್ದರ್, ಸೊ 2 power n ನಾ ಡೈರೆಕ್ಟ್ ಬರೀಲ್ಲ, ಈಗ ಸಿಂಪ್ಲಿಫೈ ಮಾಡಿ ನೋಡಿ. ಇಲ್ಲಿ 2 ಪವರ್ ಇಲ್ಲೇನಿದೆ, ಈ 2 power n plus 1 2 power n into 2 ಅಂತ ಬರೀಬೋದಾ? ದಟ್ 2 power n ಕ್ಯಾನ್ಸಲ್ ವಿತ್ ದಿಸ್ 2 power n. ಅಂಡ್ ಈ n ಫ್ಯಾಕ್ಟೋರಿಯಲ್ ನಾನು ಹಂಗೆ ಇಟ್ಕೋತೀನಿ. ಇಲ್ಲಿ n plus 1 ಫ್ಯಾಕ್ಟೋರಿಯಲ್ ನ ಎಕ್ಸ್ಪಾನ್ಷನ್ ಮಾಡ್ತೀನಿ. n plus 1 ಇಂಟು ಏನಂತ ಬರೀಬೋದು, 2 power n plus 1 ನಾನು 2 power n into 2 ಅಂತ ಬರೀತೀನಿ. n plus 1 ಫ್ಯಾಕ್ಟೋರಿಯಲ್ ನಾನು ಇದೆಲ್ಲ ಎಕ್ಸಾಮ್ ಅಲ್ಲಿ ಬರೀಬಾರ್ದು, ನೀವು ಹಂಗಂಗೆ ಮಾಡ್ತಾ ಇರ್ಬೇಕು. ಸೊ n plus 1 ಇಂಟು n ಫ್ಯಾಕ್ಟೋರಿಯಲ್ ಅಂತ ಬರೀಬೋದು. ಏನೇನ್ ಕ್ಯಾನ್ಸಲ್ ಆಗುತ್ತೆ ರಿಮೈನಿಂಗ್ ನೋಡಿ, ನನಗೆ ಈ ತರ ಫೈನಲ್ ಸ್ಟೆಪ್ ಬರುತ್ತೆ. ಇವೆರಡು ಕ್ಯಾನ್ಸಲ್ ಆಗ್ತವೆ ಇಲ್ಲಿರೋವು. ಸೊ ಇಲ್ಲಿ ಏನಾಗುತ್ತೆ, ಇದನ್ನು ಅಷ್ಟೇ ಸ್ಪ್ಲಿಟ್ ಮಾಡ್ಕೋತೀನಿ ಮತ್ತೆ ನಾನೀಗ. ಸುಮ್ಮನೆ ಯಾಕೆ ಬರೀಬಾರ್ದು. ಇಂಟು ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಾಗ n ಇಂಟು n plus 1 ಆಗುತ್ತೆ, ಡಿವೈಡ್ ಬೈ 2 power n ಇಂಟು 2 ಇಂಟು n plus 1 ಇಂಟು n ಫ್ಯಾಕ್ಟೋರಿಯಲ್. ನೋಡಿ ಎಲ್ಲ ಕ್ಯಾನ್ಸಲ್ ಆಗ್ತವೆ ಎಷ್ಟೊಂದು. 2 power n 2 power n n ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ n plus 1 n plus 1. ಈಗ ಏನ್ ಬಂತು ನಮ್ಗೆ, ಇಲ್ಲಿ 2 ಉಳಿದಿದೆ. ಸೊ 1/2 ಉಳಿದಿದೆ.
1/2 ಉಳಿದಿದೆ, 1/2 ಉಳಿದಿದೆ. ಇನ್ನೇನು ಉಳಿದಿದೆ ಇಲ್ಲಿ? n+1 ಪವರ್ n ಬೈ n ಅಂದ್ರೆ n+1 ಬೈ n ಹೋಲ್ ಪವರ್ n ಆಗುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್, 1/2 ಇಂಟು 1+1 ಬೈ n ಹೋಲ್ ಪವರ್ n ಆಗುತ್ತೆ. ಇಫ್ ಯು ಅಪ್ಲೈ ದ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ an ಬೈ an+1 ಅಪ್ಲೈ ಮಾಡಿದ್ರೆ, ಇದಕ್ಕೂ ಲಿಮಿಟ್ ಅಪ್ಲೈ ಮಾಡಿದ್ರೆ as n ಟೆನ್ಸ್ ಟು ಇನ್ಫಿನಿಟಿ ಏನ್ ಬರುತ್ತೆ ನಿಮಗೆ? ಸೊ ಇದಕ್ಕೆ ಫುಲ್ ಇ ಆಗುತ್ತಲ್ವಾ? Yes, sir. e upon 2 ಆಗುತ್ತೆ. e upon 2. So e upon 2 is what? Greater than 1. So e upon 2 is, so you know the value of e, right? So e is equal to what? 2.714 something ಆಯ್ತಲ್ವಾ? ಸೊ ನ್ಯೂಮರೇಟರ್ ಜಾಸ್ತಿ ಇದೆ ಅಂತಾರೆ. ಆಬ್ವಿಯಸ್ಲಿ ದಿಸ್ ಇಸ್ ವಾಟ್? ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1 ಅಂದ್ರೆ ಏನು? ಕನ್ವರ್ಜನ್. ಅರ್ಥ ಆಗ್ತಿದೆಯಲ್ವಾ? Yes, sir. ಇದು ನೀವು ಮಾಡಿ. ಸ್ವಲ್ಪ ಸಿಂಪ್ಲಿಫೈ ಸ್ಟೆಪ್ಗಳನ್ನ ಸ್ಕಿಪ್ ಮಾಡ್ಕೊಂಡು ಮಾಡ್ತಾ ಹೋಗೋಣ. ಈಗ ನಾನು ಡೈರೆಕ್ಟ್ ಆಗಿ ಏನ್ ಬೈ ಅಂತಾನು n+1 ಅಂತಾನು ಬರ್ಕೊಳ್ಳ, ಡೈರೆಕ್ಟ್ ಆಗಿ ಮಾಡ್ತೀನಿ ನಾನು. an ಬೈ an+1 ಏನ್ ಬರುತ್ತೆ ಅಂತ ನೋಡ್ತೀನಿ. ಈಸ್ ಈಕ್ವಲ್ ಟು an ಏನಿದೆ ಅಲ್ಲಿ? n² ಡಿವೈಡ್ ಬೈ n ಫ್ಯಾಕ್ಟೋರಿಯಲ್. an+1 ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಆಗುತ್ತೆ. ಅಂದ್ರೆ n+1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n+1 ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅಗೇನ್ ಆನ್ ಸಿಂಪ್ಲಿಫಿಕೇಶನ್, ಸೊ ಇದನ್ನ n+1 ಇಂಟು n ಫ್ಯಾಕ್ಟೋರಿಯಲ್ ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಇನ್ನ ಏನ್ ಬರುತ್ತೆ ನಿಮ್ಗೆ? ಇಲ್ಲಿ ಮೇಲ್ಗಡೆ ಇಲ್ಲಿ n² ಉಳಿದಿರುತ್ತೆ, ಹಂಗೆ ಇಲ್ಲಿ n+1 ಉಳಿದಿರುತ್ತೆ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಏನು ಉಳಿದಿರುತ್ತೆ? n+1 ದ ಹೋಲ್ ಸ್ಕ್ವೇರ್ ಇರುತ್ತೆ. ಸೊ ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ? ನ್ಯೂಮರೇಟರ್ ಡಾಮಿನೇಟ್ ಮಾಡ್ತಾ ಇದೆ ಅಲ್ವಾ? ಸೊ ಡಿಸ್ಟೆನ್ಸ್ ಟು ವಾಟ್? ಇನ್ಫಿನಿಟಿ. ಯಾಕಂದ್ರೆ ಇಲ್ಲಿ n² ಇದೆ, ಇಲ್ಲಿ 1 ಇದೆ, n³ ಆಗುತ್ತೆ. ಇಲ್ಲಿ ಕೆಳಗಡೆ n² ಅಷ್ಟೇ ಇರೋದು, ಹೈಯೆಸ್ಟ್ ಪವರ್. ಸೊ ಏನಾಗುತ್ತೆ ಲಿಮಿಟ್ ಹಿಡಿದ್ರೆ? ಸೊ ಇನ್ಫಿನಿಟಿ ಬರುತ್ತೆ. ಸೊ ಇನ್ಫಿನಿಟಿ ಇಸ್ ಆಲ್ವೇಸ್ ಗ್ರೇಟರ್ ದನ್ 1, ರೈಟ್? ಸೊ ಇನ್ಫಿನಿಟಿ ಇಸ್ ಆಲ್ವೇಸ್ ಗ್ರೇಟರ್ ದನ್ 1. ಸೊ ಹಂಗಾಗಿ ಇದೇನಾಗುತ್ತೆ? ಇದು ಕನ್ವರ್ಜೆಂಟ್. ಇನ್ಫಿನಿಟಿ ಬಂದರೂ ಕೂಡ ನಾವು ತಗೋತೀವಿ. ಇದು ನೀವು ಮಾಡ್ಕೋತೀರಾ? ಮ್ಯೂಟ್ ಮಾಡಿ. ಇದು ಮಾಡಿ, ಇದು ನೀವು ಮಾಡ್ಕೋತೀರಾ? an ಡಿವೈಡೆಡ್ ಬೈ an+1 ಮಾಡಿ. an is what? 1 divided by n whole to the power of 1 divided by n+1. Wait, sorry. 1 divided by n into Divergent. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, Yes, ಅಂದ್ರೆ sir. ಈಗ ಎಲ್ಲದಕ್ಕೂ ಇದನ್ನೇ ಅಪ್ಲೈ ಮಾಡ್ಬೇಕಂತ ಅಲ್ಲ, ಇದು ಡೈರೆಕ್ಟ್ ಆಗಿ ಹೇಳ್ಬೋದು ನಾವು ಏನಂತ? ಡೈವರ್ಜೆಂಟ್ ಅಂತ. Okay. ಲಿಮಿಟ್ ಕಂಡು ಹಿಡಿದ್ಬಿಡಿ. ಬೆಟರ್ ಯು ಫೈಂಡ್ ದ ಲಿಮಿಟ್ ಆಫ್ ದಿಸ್. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n ಹೋಲ್ ಟು ದಿ ಪವರ್ 1/n ಗೆ ಲಿಮಿಟ್ ಏನಾಗುತ್ತೆ? ಕೌಶಿ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿ. ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡೋದಲ್ಲ ಕೌಶಿ? ಸೆಕೆಂಡ್ ಥಿಯರಮ್ Yes, sir. Yes, sir. ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಇದು an ತರ ಆಗುತ್ತೆ, ಫುಲ್ ಒಳಗಡೆ ಇರೋದು an ತರ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? n+1 ಬೈ an ಆಗುತ್ತೆ, ಅಂದ್ರೆ n ಡಿವೈಡ್ ಬೈ n+1 ಆಗುತ್ತೆ. ದಿಸ್ ಟೆನ್ಸ್ ಟು 1 ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂತಂದ್ರೆ ಏನು? ಏನು ಫುಲ್ ಇದು ಲಿಮಿಟ್ ನಾಟ್ ಈಕ್ವಲ್ ಟು 0 ಬರ್ತಿದೆ ಅಂದ್ರೆ ಏನಾದ್ರು ಅರ್ಥ? ಇಂಪ್ಲೈಸ್ ಡೈವರ್ಜೆಂಟ್. ನಾವೆಲ್ಲದಕ್ಕೂ ಒಂದೇ ಟೆಸ್ಟ್ ಅಂತಲ್ಲ, ನೋಡಿ ಯಾವ್ದು ಅಪ್ರೋಪ್ರಿಯೇಟ್ ಆಗುತ್ತೆ ಅಂತ ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗಿ. ಇದು ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನ ನೀವು ಮಾಡ್ಕೊಳ್ಳಿ. ಫಸ್ಟ್ ಈ ತರ ಸೀರೀಸ್ ಕೊಟ್ಟಾಗ ನೀವು ಯು ಹ್ಯಾವ್ ಟು ರೈಟ್ ದಿ nth ಟರ್ಮ್. ಸೊ nth ಟರ್ಮ್ ಕಂಡುಹಿಡಿಬೇಕು. ಜ್ಯೋತಿ ಮತ್ತೆ ವನಿತಾ ಅವರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ nth ಟರ್ಮ್ ಹಿಯರ್?
n is what ನೋಡಿ 1 2 3 ಹಂಗೆ ಮೂವ್ ಆಗ್ತಿದೆ ಅಂದ್ರೆ n ಸ್ಕ್ವೇರ್, ಅದು 2 3 ಇಂದ ಹೋಗ್ತಾ ಇದೆ ಅಂದ್ರೆ ಏನಿದು n plus 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ n ಫ್ಯಾಕ್ಟರ್. ಸೊ ನಾರ್ಮಲ್ ಆಗಿ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಚೆಕ್ ಮಾಡ್ಕೋತೀರಾ ನೀವೇ ಇದ್ರು? Yes, sir. ಇದು ನೀವೇ ಮಾಡ್ತೀರಿ ಓಕೆನಾ? ಸೊ ಇದೇನ್ ಬರುತ್ತೆ ಅಂತ ನೋಡಿ ಚೆಕ್ ಮಾಡಿ. ಇಲ್ಲಿದೆ. ಏನಾಗುತ್ತೆ ಇದು? n is equal to n ಕೊಟ್ಟಿದ್ದಾನೆ, x power n into cos of 1 by n ಅಂತ ಕೊಟ್ಟಿದ್ದಾನೆ ಅಲ್ವಾ? ಸೊ ಈಗ n plus 1 ಮಾಡಿ, n plus 1 divided by n by n plus 1 ಹಂಗೆ ಮಾಡ್ಬಿಡ್ತೀನಿ, divided by n plus 1 is what x power n plus 1 into cos of 1 divided by n plus 1, ರೈಟ್? ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ನಿಮಗೆ 1 by x ಬರುತ್ತಲ್ವಾ? ಸೊ 1 by ಇನ್ಫಿನಿಟಿ ಏನಾಗುತ್ತೆ ಇಲ್ಲಿ 0 ಆಗ್ಬಿಡುತ್ತೆ. cos 0 ಬೆಲೆ ಏನಾಗುತ್ತೆ? this tends to 1. this is also tends to 1. ಸೊ ಅವಾಗ ಇಂಟು 1 ಆಗುತ್ತೆ. ಸೊ ಟೋಟಲ್ 1 by x ಬಂತು. ಅಂದ್ರೆ ಲಿಮಿಟ್ n tends to infinity. ನಾನು ಲಿಮಿಟ್ ಅಂತ ಬರೆಯಲ್ಲ ಪದೇ ಪದೇ, ಹಂಗೆ ಡೈರೆಕ್ಟ್ ಆಗಿ ಮಾಡ್ಕೊಂತ ಹೋಗ್ತಿರ್ತೀನಿ, ಸ್ವಲ್ಪ ನೋಡಿ. ಸೊ n plus 1 by n plus 1 ಬಂತು 1 by x. ಈಗ ಸೊ ಇಟ್ ಡಿಪೆಂಡ್ಸ್ ಆನ್ ಕನ್ವರ್ಜೆಂಟ್ ಡೈವರ್ಜೆಂಟ್, ಡಿಪೆಂಡ್ ಆಗೋದು ಈಗ ಏನ್ರ ಮೇಲೆ, ಈಗ x ಮೇಲೆ. ಈಗ x ಹೆಂಗೆ ಅಂತ ತಗೋಬೇಕು ಈಗ. ಸೊ ಬೈ ರೇಷಿಯೋ ಟೆಸ್ಟ್ ಏನಂತ ಹೇಳುತ್ತೆ? ಸೊ ಬೈ ರೇಷಿಯೋ ಟೆಸ್ಟ್ ಆನ್ಸರ್ ಏನ್ ಬರಬೇಕು? ಕನ್ವರ್ಜೆಂಟ್ ಆಗ್ಬೇಕಂದ್ರೆ ಡೈವರ್ಜೆಂಟ್ ಆಗ್ಬೇಕಂದ್ರೆ, ಸೊ ಫಸ್ಟ್ ಒನ್ ಏನ್ ಹೇಳ್ತು? ಕನ್ವರ್ಜೆಂಟ್ ಇಫ್ ಅಲ್ಲಿ ಬಂದಿರೋ ಆನ್ಸರ್ 1 by x, ಇಫ್ ದಿಸ್ ಇಸ್ ಗ್ರೇಟರ್ ದ್ಯಾನ್ 1. ಸೊ ವಿಚ್ ಇಂಪ್ಲೈಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ ಏನರ್ಥ? 1 is greater than x. ಸೊ ಅಥವಾ 1 is greater than x or x is less than 1. ಹೌದಲ್ವಾ? ಸೊ ರೇಷಿಯೋ ಟೆಸ್ಟ್ ಪ್ರಕಾರ ಇದು. ಸೊ ಎರಡನೇದು ಡೈವರ್ಜೆಂಟ್ ಯಾವಾಗ? when this will be divergent if 1 by x is less than 1, right? Less than or equal. ಅಲ್ಲ, ಈಕ್ವಲ್ ಟು 1 ಬರಲ್ಲ, ಲೆಸ್ ದೆನ್ 1 ಅಷ್ಟೇ. ಈಕ್ವಲ್ ಟು 1 ಅಂದ್ರೆ ಟೆಸ್ಟ್ ಫೇಲ್ ಆಗ್ಬಿಡುತ್ತೆ. ರೇಷಿಯೋ ಟೆಸ್ಟ್ ಈಕ್ವಲ್ ಟು 1 ಬಂದ್ರೆ ಫೇಲ್ ಅಂತ ಹೇಳಿದೀವಿ. ಸೊ ಅವಾಗ 1 is less than x ಆಗುತ್ತೆ. ಸೊ ಅಥವಾ x is greater than 1 ಆಗುತ್ತೆ. ಸೊ ಆನ್ ದೀಸ್ ಟು ಕಂಡೀಷನ್ಸ್, ಸರ್ ವಾಟ್ ಇಫ್ x is equal to 1 ಅಂತ ಅಂದ್ರೆ, ಸೊ ಇಫ್ x is equal to 1 ಕೂಡ ಡೈವರ್ಜೆಂಟ್ ಬರುತ್ತೆ. ನೀವು ಹಂಗೆ ನೋಡಿದ್ರೆ ಹೇಳ್ಬೋದು. ಯಾಕಂತಂದ್ರೆ ಯು ಪುಟ್ x is equal to 1 ಹಿಯರ್. ಇಫ್ ಪುಟ್ x is equal to 1 ಏನಾಗುತ್ತೆ ಅವಾಗ? ಇಲ್ಲಿ 1 ಹಾಕಿದ್ರೆ ಇದು ಫುಲ್ ಇಲ್ಲಿಗೆ ತಗೊಳ್ಳಿ, ಇದು ಯಾವ ಟೆಸ್ಟ್ ಮಾಡೇ ಇಲ್ಲ ಅಂತ ಅನ್ಕೊಳ್ಳಿ. ಈ ರೇಷಿಯೋ ಟೆಸ್ಟ್ ನಮಗೆ ಗೊತ್ತಿಲ್ಲ, x is equal to 1 ಅಂತ ಅಂದಾಗ ಏನಾಗುತ್ತೆ? x is equal to 1 ಹಾಕಿದಾಗ ಏನ್ ಬರುತ್ತೆ? 1 power n 1 ಆಗುತ್ತೆ. cos 1 by n ಬರುತ್ತೆ. cos 1 by n ಏನಾಗುತ್ತೆ? an is equal to cos 1 by n ಅಷ್ಟೇ ಬರುತ್ತೆ. cos 1 by n ಬಂದ್ಬಿಟ್ಟು ಇಟ್ tends to 1. tends to 1 ಅಂದ್ರೆ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂದ್ರೆ ಏನು? ಡೈವರ್ಜೆಂಟ್. ಸೊ ಈಗ ಬಟ್ ಇದು ಈಸಿ ಇದೆ, ಓಕೆ. ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸಪೋಸ್ ಈಕ್ವಲ್ ಟು 1 ಬಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಅಲ್ಲಿ ನಾವು ನೆಕ್ಸ್ಟ್ ಟೆಸ್ಟಿಗೆ ಮೂವ್ ಆನ್ ಆಗ್ತೀವಿ. ಈಕ್ವಲ್ ಟು 1 ಬಂದ್ರೆ ರೇಷಿಯೋ ಟೆಸ್ಟ್ ಫೇಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ರೇಬಿಸ್ ಟೆಸ್ಟ್ ಅಂತ ಇದೆ, ಲಗೋರ್ದಮಿಕ್ ಟೆಸ್ಟ್ ಅಂತ ಇದೆ, ನಾವು ಅದ್ರ ಮುಖಾಂತರ ಹೋಗ್ತೀವಿ. ಓಕೆನಾ? ಸದ್ಯಕ್ಕೆ ಇಷ್ಟ ಇದು. ಸೊ ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಬಂದ್ಬಿಟ್ಟು, ಇನ್ನೊಂದು ಟೆಸ್ಟ್ ಬಂದ್ಬಿಟ್ಟು ಕೌಶಿಸ್ ರೂಟ್ ಟೆಸ್ಟ್ ಅಂತ ಇದೆ. ಕೌಶಿ ರೂಟ್ ಟೆಸ್ಟ್ ಸೇಮ್, ಅಲ್ಲಿ ಕೌಶಿಸ್ ಸೆಕೆಂಡ್ ಥಿಯರಮ್ ಏನಿತ್ತು ಅದೇ ಸೇಮ್ ಅಪ್ಲೈ ಆಗುತ್ತೆ ಇಲ್ಲೂ ಕೂಡ. ಸೇಮ್ series of positive terms ಇದ್ದಾಗ an to the power of 1 by n is equal to L, then summation an convergent if L is lesser than 1. lesser than 1 ಇದ್ದಾಗ convergent, greater than 1 ಇದ್ರೆ divergent. So test fails at L is equal to 1. Divergent if L is equal to infinity. L infinity is what? Infinity is always greater than 1, right? So greater than 1 ಇದ್ದಾಗ ಏನಂತ ತಗೊಂಡಿವಿ ಇಲ್ಲಿ? ಡೈವರ್ಜೆಂಟ್ ಅಂತ ತಗೊಂಡ್ವಿ. ಸೊ ಇಲ್ಲೂ ಕೂಡ ಡೈವರ್ಜೆಂಟ್. ಅದಕ್ಕೂ ಇದಕ್ಕೂ ಎಕ್ಸಾಕ್ಟ್ ರಿವರ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾವುದು ರೇಷಿಯೋ ಟೆಸ್ಟ್ ಮತ್ತೆ ಕೌಶಿ ಟೆಸ್ಟ್ ರಿವರ್ಸ್ ಇದೆ. ರಿವರ್ಸ್ ಅಂದ್ರೆ ನೀವು ಇದನ್ನೇ ತಗೊಂಡ್ಬಿಟ್ರೆ, ನೀವು ಆಕ್ಚುಲಿ ಹಿಂಗ್ ತಗೊಂಡ್ಬಿಟ್ರೆ ಸೇಮ್ ಆಗ್ಬಿಡುತ್ತೆ. ಏನ್ ಹಿಂಗ್ ತಗೊಂಡಿದ್ರೆ ಆಕ್ಚುಲಿ ತುಂಬಾ ಒಳ್ಳೇದಿದೆ.
ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an, ಸೊ ವಿಚ್ ಇಸ್ ಈಕ್ವಲ್ ಟು ಸೇಮ್ ತಿರ್ಮಿ ಹೇಳಿದ್ದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಟು ದಿ ಪವರ್ 1/n. ಸೊ ಇಫ್ ಯು ಟೇಕ್ ಲೈಕ್ ದಿಸ್, ಇದೇ ರೇಷಿಯೋ ಟೆಸ್ಟ್, ದಿಸ್ ಇಸ್ ವಾಟ್ ಯುವರ್ ರೇಷಿಯೋ ಟೆಸ್ಟ್, ಹೌದಾನೆ? ಇದೇ ನಿಮಗೆ ರೂಟ್ ಟೆಸ್ಟ್. ಸೊ ಏನಾಗುತ್ತೆ, ಈಗ ಎರಡು ಟೆಸ್ಟ್ ಒಂದೇ ಹೇಳ್ಬೇಕು. ಏನಂತ ಹೇಳ್ತೇವೆ ಎರಡು ಟೆಸ್ಟ್ಗಳು? ಎಲ್ ಲೆಸ್ ದ್ಯಾನ್ 1 ಕನ್ವರ್ಜೆಂಟ್, ಸೊ ಎಲ್ ಗ್ರೇಟರ್ ದ್ಯಾನ್ 1 ಡೈವರ್ಜೆಂಟ್, ಎಲ್ ಇಸ್ ಈಕ್ವಲ್ ಟು 1 ಫೇಲ್ಸ್. ಇಲ್ಲ ಈ ತರ ಬಟ್ ಈ ನಾನು ಈಗ ಈ ಬುಕ್ ಅಲ್ಲಿ ಕೊಟ್ಟಿರೋದು ಯಾವ ತರ, ಇದನ್ನ ಉಲ್ಟಾ ಕೊಟ್ಟಿದ್ದಾನೆ, ಅದಕ್ಕೆ ಇಲ್ಲಿ ಉಲ್ಟಾ ಬರ್ತಿದೆ ಅಷ್ಟೇ. n+1/n ಅಂತಾನೆ ಅಂದ್ಕೊಂಡ್ರೆ ಎರಡು ಕರೆಕ್ಟ್ ಆಗ್ಬಿಡ್ತಾವ, ಅರ್ಥದಲ್ವಾ? ಸೊ ಇಲ್ಲೂ ಕೂಡ ಅಷ್ಟೇ ನಾವು. ಸರ್ ಇಲ್ಲಿ ಕೌಶಿ ರೂಟ್ ಟೆಸ್ಟ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಸಿಂಪಲ್, ಓಲ್ ಪವರ್ n ಅಂತ ಎಲ್ಲಾದ್ರೂ ಇದ್ರೆ ಅವಾಗ ನಾವು ಇದನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಕೌಶಿ ರೂಟ್ ಟೆಸ್ಟ್ ನ. ಯಾಕಂದ್ರೆ ಟು ಕ್ಯಾನ್ಸಲ್ ದಟ್ n ನ ಕ್ಯಾನ್ಸಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ. ಸೊ n/n+1² ಅಂತ ಇದೆ. ಇದಕ್ಕೆ ಲಿಮಿಟ್ ಹಿಡಿಯಕ್ಕೆ ಸ್ವಲ್ಪ ಕಷ್ಟ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು ಅಂತ ಅಂದ್ರೆ ಇದನ್ನ ರೂಟ್ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ an ಅಂದ್ರೆ ಏನಪ್ಪಾ, n/n+1 ಹೋಲ್ಸ್ n² ಆಗುತ್ತೆ. an ಪವರ್ 1/n ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಒಂದ್ n ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ n/n+1 ಹೋಲ್ ಪವರ್ ಏನಾಗುತ್ತೆ, n ಆಗುತ್ತೆ. ಸೊ ಇದನ್ನ n ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ 1/1+1/n ಹೋಲ್ ಪವರ್ n ಆಗುತ್ತೆ. ಸೊ ದಿಸ್ ಇಸ್ ವಾಟ್ 1/e ಆಗುತ್ತೆ. ಈ ವ್ಯಾಲ್ಯೂ ಬಂದ್ಬಿಟ್ಟು 2.7 ಅಲ್ವಾ? ಸೊ 1/2.7 ಈಸ್ ಆಲ್ವೇಸ್ ಲೆಸರ್ ದ್ಯಾನ್ 1. ಕೆಳಗಡೆ ಜಾಸ್ತಿ ಇದೆ ಅಂತ ಅಂದ್ರೆ ಲೆಸ್ ದ್ಯಾನ್ 1 ಬರುತ್ತೆ ಆನ್ಸರ್. ಲೆಸ್ ದ್ಯಾನ್ 1 ಬಂತು ಅಂದ್ರೆ ಏನು, ಕನ್ವರ್ಷನ್. ಸೊ n-log n ಹೋಲ್ ಪವರ್ n ಡಿವೈಡ್ ಬೈ 2² ಇಂಟು n ಪವರ್ n ಅಂತ ಇದೆ. ಇದನ್ನ ಹೇಗೆ ಚೆಕ್ ಮಾಡ್ತೀರಾ ನೋಡಿ, ಇಲ್ಲಿ 2² ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೈಡ್ ಇಟ್ಕೊಳ್ಳಿ ಇದನ್ನ. ಸೊ ಯುವರ್ an ಇಸ್ ವಾಟ್ ಹಿಯರ್, an ಇಸ್ 1/2² ಹಂಗೆ ಸೈಡ್ ಇಟ್ಕೋತೀನಿ. ಇನ್ನು ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋತೀನಿ ನೋಡಿ. n ಇಲ್ಲೂ ಪವರ್ n ಇದೆ, ಇಲ್ಲಿ ಹೋಲ್ ಪವರ್ n ಇದೆ. ಅದನ್ನ ಹಿಂಗ್ ಬರಿಬೋದಾ, n-log n ಡಿವೈಡೆಡ್ ಬೈ n ಹೋಲ್ ಪವರ್ n ಅಂತ ಬರಿಬೋದು. ನೌ ಐ ಕ್ಯಾನ್ ಅಪ್ಲೈ what ಏನದು n ಟು ದಿ ಪವರ್ 1/n ಅಪ್ಲೈ ಮಾಡ್ಬೋದು. ಸೊ 1/n ಅಪ್ಲೈ ಮಾಡಿದ್ರೆ ಇದಕ್ಕೂ 1/n ಆಗುತ್ತೆ. ಅಂದ್ರೆ 1/2 ಟು ದಿ ಪವರ್ ಆಫ್ 2/n ಇಂಟು, ಕರೆಕ್ಟ್ ಇದೆಯಲ್ಲ? ಇದು n ಹಾಕಿದ್ರೆ ನೀವು n ಕ್ಯಾನ್ಸಲ್ ಆಗುತ್ತೆ, 1-log n ಅಪಾನ್ n ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಆರ್ ಎಲ್ಸ್ ಯು ಡೂ ಒನ್ ಥಿಂಗ್. ಸೊ ಇದನ್ನ ಸ್ಪ್ಲಿಟ್ ಮಾಡ್ಬಿಡಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, n ಟೆನ್ಸ್ ಟು ಇನ್ಫಿನಿಟಿ 1/0 2 1 ಆಗುತ್ತೆ. ಇದೇನೋ ಪ್ರಾಬ್ಲಮ್ ಇಲ್ಲ. ಇದೇನಾಗುತ್ತೆ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಫಸ್ಟ್. ಈ ಕ್ವಾಂಟಿಟಿ ಏನಿದೆ ಈ ಕ್ವಾಂಟಿಟಿ ಲಿಮಿಟ್ ಕಂಡಿಡೀರಿ. ಇದಕ್ಕೆ ಲಿಮಿಟ್ ಬಂದ್ಬಿಡುತ್ತೆ ನಿಮಗೆ. ಇನ್ಫಿನಿಟಿ ಹಾಕಿದ್ರೆ 2/∞ ಏನಾಗುತ್ತೆ 0, 2 1 ಆಗುತ್ತೆ, 1/1 ಏನಾಗುತ್ತೆ 1 ಆಗುತ್ತೆ. ದಿಸ್ ವಿಲ್ ಬಿ 1. ದಿಸ್ ಕ್ವಾಂಟಿಟಿ ಏನಿದೆ ಇದು 1 ಬಂತು, ಪ್ರಾಬ್ಲಮ್ ಇಲ್ಲ. ಬಟ್ ಇದು ನೋಡಿ ಈಗ ಏನಾಗುತ್ತೆ ಅಂದ್ರೆ ಇನ್ಫಿನಿಟಿ ಫಾರ್ಮ್ ಬಂದ್ಬಿಡುತ್ತೆ. ಇದು ಇನ್ಫಿನಿಟಿ. ಸೊ ನೀವು ಎಲ್ಲ ಹಾಸ್ಪಿಟಲ್ಸ್ ಅಪ್ಲೈ ಮಾಡ್ಬೋದು ನೀವು. ಅಂದ್ರೆ 1-1/n ಡಿವೈಡ್ ಬೈ 1 ಆಗುತ್ತೆ. ಎಲ್ಲ ಹಾಸ್ಪಿಟಲ್ಸ್ ಅಪ್ಲೈ ಮಾಡಿದ್ರೆ ಹೌದಾನೆ, 1-1/n ಅಪಾನ್ 1 ಆಗುತ್ತೆ. ಅಗೇನ್ ಇಫ್ ಯು ಅಪ್ಲೈ ಇನ್ಫಿನಿಟಿ ಫೇಲ್ ಆಗುತ್ತಲ್ವಾ? ವೇರ್ ವಿ ಮೇಡ್ ಮಿಸ್ಟೇಕ್ ಮಾಡಿದ್ವಾ? 1 ಬಂದ್ರೆ ಫೇಲ್ ಅಲ್ವಾ? ಅದೇ 1 ಬರ್ತಿದೆ, 1 ಬರಂಗಿಲ್ವಲ್ಲ. ಇನ್ನು ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ ರ್ಯಾಂಡಮ್ ಹಾಕೊಂಡೆ, ಬಟ್ ಸೆಕೆಂಡ್ 1 2 ಪವರ್ ಪ್ರಾಬಬಲಿ ಇದೇನಾದ್ರೂ n ಇರ್ಬೋದಾ, 2² ಅಲ್ಲದೆ?
n minus log n ಎಲ್ಲಾದ್ರೂ ಸಿಂಪ್ಲಿಫಿಕೇಶನ್ ನೋಡಿ ಒಂದ್ಸರಿ ಎಲ್ಲ ಮಿಸ್ಟೇಕ್ ಆಗಿದೆಯಾ? ಸರ್ ಅಲ್ಲಿ 2n ತಗೋಬೇಕು, 2/n ತಗೋಬೇಕು. 2/n ಬರುತ್ತೆ, ಯಾಕಂದ್ರೆ 1/n ತಾನೇ ಅಪ್ಲೈ ಮಾಡ್ತಿರೋದು. ಈಗ 1 ಅಥವಾ ನೀವು 2 ಸ್ಕ್ವೇರ್ ನ 4 ಅಂತ ಬರ್ಕೊಂಡು 4 to the power of 1/n ಅಂತ ಬರ್ಕೋಬೋದಲ್ಲ, ಅವಾಗಲೂ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಬಟ್ ಇದ್ರ ಪ್ರಕಾರ ನಮ್ಗೆ ಆನ್ಸರ್ ಏನ್ ಬರ್ತಾ ಇದೆ? 1 ಬರ್ತಾ ಇದೆ. 1 ಬಂದ್ರೆ ಏನ್ ಅದರ ಅರ್ಥ? ಟೆಸ್ಟ್ ಫೇಲ್ಸ್. ಟೆಸ್ಟ್ ಫೇಲ್ಸ್ ಬರ್ತಾ ಇದೆ. ಪ್ರಾಬಬ್ಲಿ ಇದೇನಾದ್ರೂ n ಇರ್ಬೋದಾ ಅಂತ. ಈ 2 ಇದೆಯಲ್ವಾ, ಇದು n ಹಾಕೊಳ್ಳಿ, ಅವಾಗ ಏನಾಗುತ್ತೆ? ಅವಾಗ n ಕ್ಯಾನ್ಸಲ್ ಆಗುತ್ತೆ. ಅವಾಗ ಇಲ್ಲಿ 1/2 ಬಂದಿರುತ್ತೆ. 1/2 ಇಂಟು ಏನ್ ಬರುತ್ತೆ ಅವಾಗ? 1 ಬರುತ್ತೆ. ಸೊ 1/2 ಲೆಸ್ಸರ್ ದನ್ 1 ಕನ್ವರ್ಜೆಂಟ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಪ್ರಾಬಬ್ಲಿ ಅದು 2/n ಅಂತ ಅನ್ಕೊಳ್ಳಿ. ಅದು n ಮಾಡ್ಕೊಳ್ಳಿ, ಸರಿ ಆಗುತ್ತೆ ಅವಾಗ. ಈ 2/n ಬಂದ್ರೆ ಕನ್ವರ್ಜೆಂಟ್ ಆಗುತ್ತಲ್ವಾ? ಎಸ್ ಸರ್. ಎಸ್. ಓಕೆ, ನೆಕ್ಸ್ಟ್ ಒಂದು ತಗೊಳ್ಳಿ. ಸೊ ಇದು ನೋಡಿ, ಸೊ n to the power of 1/n minus 1 whole power n ಅಂತ ಇದೆ. ಸೊ ಇದು ಅಷ್ಟೇ. ಸೊ ದಿಸ್ ವಿಲ್ ಬಿ ಯುವರ್ an ಅಂದ್ರೆ ಏನಿಲ್ಲಿ? ವಾಟ್ ಇಸ್ ಯುವರ್ an? ದ ಟೋಟಲ್ ಥಿಂಗ್ ಈಸ್ ಯುವರ್ an. ಸೊ 1/n minus 1 ಪವರ್ n ಫುಲ್ an ಆಗುತ್ತೆ. ಈಗ an ಪವರ್ 1/n ಮಾಡಿ. n ಪವರ್ 1/n ಮಾಡಿದ್ರೆ ಏನಾಗುತ್ತೆ? ಆ n ಕ್ಯಾನ್ಸಲ್ ಆಗುತ್ತೆ. n ಪವರ್ 1/n minus 1 ಆಗುತ್ತೆ. ನಮಗೆ ಗೊತ್ತಿದೆ n ಪವರ್ 1/n ಆನ್ಸರ್ ಏನು? 1 ಅಂತ. ಇಂಥವೆಲ್ಲ ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ. n ಪವರ್ 1/n ಮತ್ತೆ ಇದಕ್ಕೆ ಕೌಶಿ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಅವೆಲ್ಲ ಬೇಡ. ಓಕೆನಾ? ಡೈರೆಕ್ಟ್ n ಪವರ್ 1/n ಅಂದ್ರೆ ನೆನ್ಪಿಟ್ಕೊಂಡಿರ್ಬೇಕು, 1 ಆನ್ಸರ್ ಬರುತ್ತೆ ಅಂತ. ಸೊ 1 minus 1 ಏನಾಗುತ್ತೆ? 0 ಬರುತ್ತೆ. 0 is what? ಸೊ ಲೆಸ್ಸರ್ ದೆನ್ 1. ಸೊ ಲೆಸ್ಸರ್ ದೆನ್ 1 ಅಂದ್ರೆ ಏನ್ ಬರುತ್ತೆ? ಕನ್ವರ್ಜೆಂಟ್ ಬರುತ್ತೆ. ಸರ್ ಅವಾಗ್ಲೇ ಒಂದು ಪ್ರಾಬ್ಲಮ್ ಇತ್ತಲ್ಲ ಸರ್, 1/n ಹೋಲ್ ಟು ದಿ ಪವರ್ 1/n, ಅದನ್ನೂ ಆಗ್ಬೋದಲ್ಲ? ಮಾಡ್ಬೋದು. ಇದೇನಾಗುತ್ತೆ ನೋಡಿ, ಇದ್ರದ್ದು ಎಂತ ಟರ್ಮ್ ಬರೀತೀನಿ, ಮಿಕ್ಕಿದ್ನ ನೀವು ಮಾಡ್ಕೊಳ್ಳಿ. ಇದಂತ ಹಂಗೆ ನೋಡೋಣ, ಹೇಳ್ಬಿಡಿ ನೋಡೋಣ ಹೆಂಗೆ ಎಷ್ಟು ಬೇಗ ಮಾಡ್ತೀರಾ. ಸೊ n ಇದಿದೆ plus 1 ನೋಡಿ. whole square. ಎಸ್, n plus 1 ಹೋಲ್ ಸ್ಕ್ವೇರ್ ಬರಲ್ಲ ನೋಡಿ, ಇಲ್ಲಿ ಸ್ಕ್ವೇರ್ ಇದೆಯಾ? Yes sir. n plus 1. n plus 1 ಬರುತ್ತೆ. n plus 1 ಹೋಲ್ ಪವರ್ n plus 1 ಡಿವೈಡೆಡ್ ಬೈ n to the power n plus 1 ಇದೆ. ಮೈನಸ್ this is n plus 1 divided by n ಬರುತ್ತೆ. all to the power minus n ಬರ್ತಾ ಇದೆ. this is the nth term of this given series. ಸೊ nth term ಬರ್ಕೊಂಡು ಆದ್ಮೇಲೆ ಏನ್ ಮಾಡ್ಬೇಕು ನೀವು? ಲಿಮಿಟ್ an ಪವರ್ 1/n, ಈ n ನ ಕ್ಯಾನ್ಸಲ್ ಮಾಡ್ಬೇಕಲ್ವಾ? ಸೊ an ಪವರ್ 1/n ಮಾಡಿದ್ರೆ ಅದು ಫುಲ್ ಮೈನಸ್ ಆಗುತ್ತೆ. ಸೊ ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ತರ ಬರುತ್ತಾ? ಅಂದ್ರೆ n plus 1 upon n all to the power n plus 1 ಅಂತ ಬರೆಯೋದಾ? ಮೈನಸ್ n plus 1/n ಹೋಲ್ ಪವರ್ ಏನು? ಮೈನಸ್ 1. ಸೊ ವಿಚ್ ಇಸ್ ಈಕ್ವಲ್ ಟು, ಇದನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಏನ್ ಬರುತ್ತೆ? 1 plus 1/n ಹೋಲ್ ಟು ದಿ ಪವರ್ ವಾಟ್? n plus 1 minus this is nothing but 1 plus 1/n, right? ಹೋಲ್ ಪವರ್ minus 1. ಸೊ ಇದಕ್ಕೆ ಲಿಮಿಟ್ ಕಂಡು ಹೇಳ್ಕೊಟ್ಟಿದ್ದೀವಿ. ಇದಕ್ಕೆ ಲಿಮಿಟ್ ಏನಾಗುತ್ತೆ ಅಂದ್ರೆ n plus 1 divided by n ಮಾಡ್ಕೊಳ್ಳಿ. ಇದು
ಈ ತರ ಲಿಮಿಟ್ ಹೇಳಿದ್ನಲ್ಲ, ನೆನಪಿದೆಯಾ? ಇದು 1 by f of n ಇದ್ದು ಹೋಲ್ ಟು ದಿ ಪವರ್ ಆಫ್ g of n ಇದ್ರೆ ಏನಂತ ಮಾಡ್ತಿದ್ವಿ ನಾವು? e to the power e limit to the n tends power to of infinity. g of n by f of n F. ಲಿಮಿಟ್ ಮಾಡ್ಕೊಂಡು ಮಾಡ್ತಿದ್ವಿ. ಅದೇ ತರ ಇಲ್ಲಿ ಲಿಮಿಟ್ ಮಾಡಿದ್ರೆ ಏನಾಗುತ್ತೆ? n+1/n ಆಗುತ್ತೆ. n+1/n ಟೆನ್ಸ್ ಟು ವಾಟ್? 1 ಆಗುತ್ತೆ. ಹೌದಲ್ವಾ? ಅಂದ್ರೆ ಇದೇನಾಗುತ್ತೆ ಆನ್ಸರ್? e ಪವರ್ 1 ಆಗುತ್ತೆ. ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ನಾನು. ಮೈನಸ್ ಇದೇನಾಗುತ್ತೆ? ಇದು ಇಲ್ಲಿ n ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ 1/0 1 ಆಗುತ್ತೆ. ಹೋಲ್ ಪವರ್ ವಾಟ್? minus -1 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/e -1 ಆಗುತ್ತೆ. ನಮ್ಗೆ e ಅಂದ್ರೆ ಗೊತ್ತು 2.7. 2.7 -1 ಅಂತಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 1.7 ಬರುತ್ತೆ. ಕೆಳಗಡೆ ಜಾಸ್ತಿ ಇದೆ ಅಲ್ವಾ? ಕೆಳಗಡೆ ಜಾಸ್ತಿ ಇದೆ ಅಂದ್ರೆ ಏನಂತ? Less than ಲೆಸರ್ 1. ದ್ಯಾನ್ 1. ಲೆಸರ್ ದ್ಯಾನ್ 1 ಅಂತಂದ್ರೆ ಏನು? ಕನ್ವರ್ಜೇಷನ್. Converge. ನೆಕ್ಸ್ಟ್ ರೇಬಿಸ್ ಟೆಸ್ಟ್ ಮತ್ತೆ ಲಾಗರಿಥಮಿಕ್ ಟೆಸ್ಟ್ ಅಂತ ಬರುತ್ತೆ. ರೇಬಿಸ್ ಟೆಸ್ಟ್ ಮತ್ತೆ ಲಾಗರಿಥಮಿಕ್ ಟೆಸ್ಟ್ ಅಂತಂದ್ರೆ, ರೇಬಿಸ್ ಟೆಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಸೇಮ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಇರುತ್ತೆ. ಸಚ್ ದಟ್ an+1/an ಇದು ಯಾವಾಗ ಯೂಸ್ ಮಾಡ್ತೀವಿ ಬೇಸಿಕಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ರೇಷಿಯೋ ಟೆಸ್ಟ್ ಅಥವಾ ನಿಮ್ಗೆ ಇದು ಏನ್ ಬರುತ್ತೆ? ರೇಷಿಯೋ ಟೆಸ್ಟ್ ಯೂಶಲಿ ಫೇಲ್ ಆದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೀರೀಸ್ ರೇಬಿಸ್ ಟೆಸ್ಟ್ಗೆ ಬರ್ತೀವಿ ನಾವು. ಫಸ್ಟ್ಗೆ ರೇಬಿಸ್ ಟೆಸ್ಟಿಗೆ ಬರಬಾರ್ದು. ಓಕೆನಾ? ಸೊ ರೇಷಿಯೋ ಟೆಸ್ಟ್ ಫೈಲ್ ಆದ್ರೆ ರೇಬಿಸ್ ಟೆಸ್ಟಿಗೆ ಬರ್ತೀವಿ, ಮತ್ತೆ ಲಾಗರಿಥಮಿಕ್ ಟೆಸ್ಟಿಗೆ ಬರ್ತೀವಿ. ಸೊ ಇದೇನಾಗುತ್ತೆ ಅಂತಂದ್ರೆ n ಇಂಟು an/n+1 ಮಾಡಿದಾಗ, ಯಾಕಂದ್ರೆ an/n+1 ಮಾಡೋದು ನಾವ್ ಎಲ್ಲಿ ಹೇಳಿ? ರೇಷಿಯೋ ಟೆಸ್ಟ್ ಅಲ್ಲಿ. ರೇಷಿಯೋ ಟೆಸ್ಟ್ ಫೈಲ್ ಆದಾಗ ಅವಾಗ ನೀವು ಇದು ಈ ಆಪರೇಷನ್ ಅಪ್ಲೈ ಮಾಡಬೇಕು. n ಇಂಟು an/n+1 -1 ಇಸ್ ಈಕ್ವಲ್ ಟು l ಅಂತ ಎಲ್ ಆನ್ಸರ್ ಬಂದು, ಆ ಎಲ್ ಏನಾದ್ರು ಗ್ರೇಟರ್ ದ್ಯಾನ್ 1 ಇದ್ರೆ ಕನ್ವರ್ಜೆಂಟ್ ಅಂತ ಹೇಳ್ತೀವಿ, ಲೆಸ್ ದ್ಯಾನ್ 1 ಬಂದ್ರೆ ಡೈವರ್ಜೆಂಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ರೇಬಿಸ್ ಟೆಸ್ಟ್ ಅಂತಂದ್ರೆ ವೆನ್ ರೇಷಿಯೋ ಟೆಸ್ಟ್ ಫೈಲ್ಸ್. ಓಕೆನಾ? ಸೊ ಎಲ್ ಇಸ್ ಈಕ್ವಲ್ ಟು 1 ಏನಾದ್ರು ಬಂತಂದ್ರೆ ಅದು. ಲಾಗರಿಥಮಿಕ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ n ಇಂಟು ಲಾಗ್ ಆಫ್ an/n+1. ಇದು ಇಷ್ಟೊಂದು ಚೆಕ್ ಮಾಡತ್ರ ಎಲ್ಲೂ ಕೊಡಲ್ಲ, ನಿಮ್ಗೆ ಗೊತ್ತಿಲ್ಲ. n ಇಂಟು ಲಾಗ್ ಆಫ್ an/n+1 ಎಲ್ಲಿ ಬಂದಾಗ ಇದು ಸೇಮ್ ಅಷ್ಟೇ. ಗ್ರೇಟರ್ ದೆನ್ 1 ಅಂದ್ರೆ ಕನ್ವರ್ಜೆಂಟ್, ಡೈವರ್ಜೆಂಟ್ ಅಂದ್ರೆ ಲೆಸ್ ದೆನ್ 1. ಒಂದೇ ಒಂದು ಎಕ್ಸಾಂಪಲ್ ಮಾಡ್ತೀನಿ ಇದ್ರ ಮೇಲೆ, ನಿಮ್ಗೆ ಕ್ಲಿಯರಿಟಿ ಸಿಗಲಿ ಅಂತ. ಸೊ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ ಇದು ಹೇಗೆ ಮಾಡ್ತೀರಾ ಅಂತ ನೋಡೋಣ. ಸೊಲ್ಯೂಷನ್. ಸೊ ಫಸ್ಟ್ ಯು ರೈಟ್ ಡೌನ್ ದ nth ಟರ್ಮ್ ಆಫ್ ದಿಸ್ ಸೀರೀಸ್. ವಾಟ್ ಇಸ್ ಯುವರ್ an? 1 ಇದೆ. ಇಲ್ಲಿ 3/0 ಇದೆ. ಯೂಶಲಿ 3/0 ಅಂದ್ರೆ 1 ನೆಗ್ಲೆಕ್ಟ್ ಮಾಡ್ಬಿಡಿ, ಬಿಟ್ಬಿಡಿ. 1 ಕ್ಯಾನ್ಸಲ್ ಮಾಡ್ಬಿಡಿ. ಬಿಡ್ಬೋದಲ್ಲ 1 ಆತರ? ನೇಚರ್ ಏನು ಎಫೆಕ್ಟ್ ಆಗಲ್ಲ ತಾನೆ? Yes. Addition and deletion No, of finite number of elements in the series so will not affect the nature of the series ಅಂತ ಗೊತ್ತಿದೆ ನಿಮಗೆ. ಸೊ ಹಂಗಾಗಿ nth ಟರ್ಮ್ ಏನಾಗುತ್ತೆ ನಿಮ್ಗೆ ಅಂದ್ರೆ 3. ನೋಡಿ, 3n. ಟರ್ಮ್ಸ್ ಫ್ಯಾಕ್ಟರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೆಕೆಂಡ್ ಟರ್ಮ್ ಅಲ್ಲಿ ನಿಮ್ಗೆ ನ್ಯೂಮರೇಟರ್ ಅಲ್ಲಿ 2 ಫ್ಯಾಕ್ಟರ್ಸ್ ಇದೆ. ಥರ್ಡ್ ಟರ್ಮ್ ಅಲ್ಲಿ ನಿಮ್ಗೆ 3 ಫ್ಯಾಕ್ಟರ್ಸ್ ಇದೆ. ಹಂಗೆ ಹೋಗ್ತಾ ಇರುತ್ತೆ. ಅಂದ್ರೆ nth ಟರ್ಮ್ ಅಲ್ಲಿ ಏನಿರುತ್ತೆ? 3, 6, 9 and so on ಏನಿರುತ್ತೆ? These are all the multiples of 3n ಬರುತ್ತೆ. ಡಿವೈಡ್ ಬೈ ಡಿನಾಮಿನೇಟರ್ಸ್ ಆಲ್ಸೋ ಫ್ಯಾಕ್ಟರ್ಸ್ ಇದೆ. 7, 10 AP ಇದೆ ನೋಡಿ. 7, 10, 13. ಸೊ a plus n minus 1 into d ಎಂತ ಟರ್ಮ್ ಕಂಡ್ರೆ ಏನಾಗುತ್ತೆ? a plus n minus 1 into d is what? 3. ಸೊ 3. 7 plus 3n minus 3 ಅಂದ್ರೆ 3n plus 4 ಬರುತ್ತೆ. 3n plus 4 ಬರುತ್ತೆ. ಹೌದಾ? ದಿಸ್ ಇಸ್ ಯುವರ್ an. So then what will be your an plus 1? an plus 1 n plus 1 term ಹೋಗು. 3, 6, 9 and so on. 3n n plus 1 ಹಾಕೊಳ್ಳಿ. ಇದಕ್ಕೆ ಏನಾಗುತ್ತೆ? n plus 1 ಹಾಕಿದ್ರೆ 3n plus 3. 3n plus 3 ಆಗುತ್ತೆ. ಓಕೆ? X ಇಲ್ವಾ ಸರ್ ಅಲ್ಲಿ? ಓ ಸಾರಿ x ಇದೆ ಅಲ್ವಾ? x to the power n ಅಂತ ಹಾಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ಇದು? divided by 7, 10, 13 and so on. ಇಲ್ಲಿಗೆ n plus 1 ಹಾಕಿದ್ರೆ ಏನಾಗುತ್ತೆ? n plus 1 ಹಾಕಿದ್ರೆ ನಿಮ್ಗೆ 3n plus 7.
3n plus 7 ಆಗುತ್ತೆ. ಓಕೆನಾ? ಸೊ ಅಂದ್ರೆ ಈಗ 3n plus 3 ಇದೆ ಅಂತಂದ್ರೆ ಡೆಫಿನೆಟ್ಲಿ ಇದ್ರ ಹಿಂದೆಗಡೆ ಟರ್ಮ್ ಏನಿರುತ್ತೆ ಹೇಳಿ? 3n 3n plus ಇರುತ್ತೆ. 2 ನೋ, ಏನಿರುತ್ತೆ? 3n ಇರುತ್ತೆ. ಯಾಕಂದ್ರೆ 3 ಡಿಫ್ರೆನ್ಸ್ ಇದೆ. ಎಸ್ ಇಲ್ಲಿ ಸರ್ 3n plus 3 ಬಂದಿದೆ ಅಂದ್ರೆ ಅದ್ರ ಹಿಂದೆಗಡೆ ಟರ್ಮ್ ಬೇಕು ಅಂದ್ರೆ -3 ಮಾಡ್ಬೇಕು ನೀವು. ಈಗ 3n plus 7 ಹಿಂದೆಗಡೆ ಟರ್ಮ್ ಏನಿರುತ್ತೆ ಹೇಳಿ ನೋಡೋಣ? 3n plus 4 4 ಇರುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಮೂರು ಡಿಫ್ರೆನ್ಸ್ ಇದೆ. ಇದ್ರ ಹಿಂದೆಗಡೆ ಟರ್ಮ್ ಬೇಕಾದ್ರೆ 3 ಡಿಫ್ರೆನ್ಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು ಅಂತ. ಈಗ ನಮ್ಗೆ an by an plus 1 ಮಾಡೋಣ. an by an plus 1 ಅಂದ್ರೆ ಏನೇನಿದೆ? 3, 6, 9 and so on. 3n divided by 7, 10, 13 and so on. 3n plus 4 ರೆಸಿಪ್ರೋಕಲ್ ತಗೊಂತೀನಿ ಇಂಟು an plus 1 ಡಿನಾಮಿನೇಟರ್ ಇದೆ, ಉಲ್ಟಾ ಪಲ್ಟಾ ಮಾಡಿ. ಅಂದ್ರೆ 7, 10, 13 and so on. 3n plus 4 into 3n plus 7 upon, so 3, 6, 9, 3n into 3n plus 3. ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಂತ ಹೋಗಿ. 3n ವರೆಗೂ ಫುಲ್ ಕ್ಯಾನ್ಸಲ್ ಆಯ್ತು, ಇದು 3n ವರೆಗೂ ಫುಲ್ ಕ್ಯಾನ್ಸಲ್ ಆಯ್ತು. 3n plus 4 ವರೆಗೂ ಕ್ಯಾನ್ಸಲ್ ಆಯ್ತು, 3n plus 4 ವರೆಗೂ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ನನಗೆ? ಸಾರಿ, ಇಲ್ಲಿ ಏನು ಉಳಿದಿರುತ್ತೆ ಅಂದ್ರೆ an ಅಲ್ವಾ? ದಿಸ್ ಇಸ್ ಎಕ್ಸ್ ಪವರ್ n ಇರುತ್ತೆ ಅಲ್ವಾ? ಇಲ್ಲಿ x to the power of n plus 1 ನೋಡಿದಿರುತ್ತೆ. ಸಾರಿ, ನಾವು ಅದನ್ನೇ ಮಿಸ್ ಮಾಡ್ತಾ ಇದೀವಿ. ಸೊ ನಾವ್ ಇದನ್ನ ಮಾತ್ರ ರೆಸಿಪ್ರೋಕಲ್ ಮಾಡಿದೀವಿ. ಇದೆಲ್ಲಿರುತ್ತೆ ಇದು? 1 divided by x to the power of n plus 1 ಇರುತ್ತಾ? ಎಸ್ ಸರ್. ಅವಾಗ ಇನ್ನೇನು ಉಳಿದಿತ್ತು ನಿಮಗೆ? 3n plus 7 upon 3n plus 3 into 1 upon 1 by ಇಲ್ಲಿ x power 1 by x ಮಾತ್ರ ಉಳಿಯುತ್ತೆ ಅಲ್ವಾ? ಈಗ ಏನ್ ಮಾಡೋಣ? as n tends to infinity ಅಪ್ಲೈ ಮಾಡೋಣ. as n tends to infinity ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು? this gives you 3n ಅಂದ್ರೆ 3n ಇದೆಯಾ? 3 ಕ್ಯಾನ್ಸಲ್ ಆಗುತ್ತೆ. ಏನ್ ಬರುತ್ತಿದ್ದು? 1 ಆಗುತ್ತೆ. 1 by x ಬಂದ್ಬಿಡುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಫೈನಲಿ ಏನ್ ಬರುತ್ತೆ ಆನ್ಸರ್? 1 by x ಬರುತ್ತೆ. ಈಗ ದಿಸ್ ಇಸ್ ಯುವರ್ an by an plus 1, an upon an plus 1 ಆನ್ಸರ್ ಇದು ಬಂದಿದೆ ಅಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡಿದಾಗ ಏನೋ ಒಂದು ಆನ್ಸರ್ ಬಂತು, 1 by x ಬಂದಿದೆ. ಈಗ ಡಿಫಿನಿಷನ್ ಡಿಫೈನ್ ಮಾಡಿ ಬೈ ರೇಷಿಯೋ ಟೆಸ್ಟ್. ಬೈ ರೇಷಿಯೋ ಟೆಸ್ಟ್ ಏನಂತ ಹೇಳ್ಬೋದು? ಕನ್ವರ್ಜೆಂಟ್ ಯಾವಾಗ ಅಂತ ಡಿಫೈನ್ ಮಾಡಿ. ವೆನ್ ಇಟ್ ಇಸ್ ಕನ್ವರ್ಜೆಂಟ್, 1 by x is ಹೇಳಿ ಗ್ರೇಟರ್ than less than? greater than 1, which implies 1 is greater than x, which implies x is less than 1. x is less than 1 convergent. Divergent ಯಾವಾಗ? 1 by x is less than 1. less than 1. So 1 is less than x, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಥವಾ x is greater than 1, x is greater than 1 ಆಯ್ತು. ಈಗ ನೆಕ್ಸ್ಟ್ ಫೈಲ್ ಯಾವಾಗ ಆಗುತ್ತೆ? ಟೆಸ್ಟ್ ಫೈಲ್ ಆಗುತ್ತೆ ಯಾವಾಗ ಅಂದ್ರೆ that 1 by x is equal to 1 ಆದಾಗ. 1 by x is equal to 1 implies x is equal to 1. ಸೊ x is equal to 1 ಆದಾಗ ಏನಾಗುತ್ತೆ? ಟೆಸ್ಟ್ ಫೈಲ್ ಆಗುತ್ತೆ. ಟೆಸ್ಟ್ ಫೈಲ್ ಆದಾಗ ಏನ್ ಮಾಡ್ತೀವಿ ನಾವು? ರೆವಿಸ್ ಟೆಸ್ಟಿಗೆ ಬರ್ತೀವಿ. ಈಗ ರೆವಿಸ್ ಟೆಸ್ಟ್ ಏನ್ ಹೇಳುತ್ತೆ? ಈಗ ಈ x ಜಾಗದಲ್ಲಿ ನೀವೇನ್ ಮಾಡಿ ಅಂತ ಅಂದ್ರೆ, ಎಲ್ಲಿದೆಪ್ಪ? x ಜಾಗದಲ್ಲಿ ನೀವು 1 ಹಾಕೊಂಡ್ಬಿಡಿ. x ಜಾಗದಲ್ಲಿ ಅಲ್ಲಲ್ಲ, x ಜಾಗದಲ್ಲಿ 1 ಹಾಕೋದಕ್ಕಿಂತ ಅದೇ ಇವಾಗ x ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಟೆಸ್ಟ್ ಫೇಲ್ ಆಗಿದೆ ಗೊತ್ತಲ್ವಾ? ನಮ್ಗೆ an by an plus 1 ಇಷ್ಟು ಬಂದಿದೆಯಲ್ವಾ? an by an plus 1 ಎಷ್ಟು ಬಂತು? ಏನ್ ಮಾಡಿದ್ರೆ 3n plus 7, 3n plus 3. 3n plus 7 divided by 3n plus 3. 3 na 4? 3 na? Okay, 3n plus 3 into 1 by x ಬಂದಿತ್ತು. ಇದು ಬಂದಿತ್ತು. x is equal to 1 ಹಾಕಿದಾಗ ಟೆಸ್ಟ್ ಫೇಲ್ ಆಗೋಯ್ತು. ಈಗ ಏನ್ ಮಾಡಿ ಅಂತ ಅಂದ್ರೆ x is equal to 1 ಹಾಕಿದಾಗ ಏನಾಗುತ್ತೆ? an by an plus 1 ಏನ್ ಬಂತು ನಮ್ಗೆ? 3n plus 7 divided by 3n plus 3. ಇದಕ್ಕೆ ಲಿಮಿಟ್ ಮಾಡಂಗಿಲ್ಲ ಈಗ ನೀವು. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮ ಆಪರೇಷನ್ ಏನಿದೆ? n into
an by ರೆಬಿಸ್ಟ್ ಎಷ್ಟು -1 ತಾನೇ ಇರೋದು ಆಪರೇಷನ್. ದಟ್ ಈಸ್ Yes, n sir. ಇಂಟು an by n plus 1 ಅಂತಂದ್ರೆ 3n plus 7 upon 3n plus 3 minus 1 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು n ಇಂಟು ಸಿಂಪ್ಲಿಫೈ ದಿಸ್ ಡಿವೈಡ್ ಬೈ 1 ಇರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3n plus 7 minus 3n minus 3 ಆಗುತ್ತೆ ಅಪಾನ್ ಸೊ 3n plus 3 ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 3n ಕ್ಯಾನ್ಸಲ್ಸ್, 7 minus 3 4. ಸೊ ಅಂದ್ರೆ 4n ಡಿವೈಡ್ ಬೈ ಸೊ 3n plus 3 ಬರುತ್ತೆ, ಇಷ್ಟು ಬಂತು. ಈಗ ಇಫ್ ಯು ಫೈಂಡ್ ದ ಲಿಮಿಟ್ as n tends to infinity, ಸೊ ಆಫ್ ದಿಸ್ ಮಚ್, ಅವಾಗ ಏನಾಗುತ್ತೆ, this will give you 4/3. 4/3 is what? It is greater than 1. ಹೌದಾನೆ? 4/3 greater than 1 ತಾನೆ? So greater Yes, than sir. 1 ಅಂದ್ರೆ ಏನು? This implies at x is equal to 1 ಅಂತ ಅಂದ್ರೆ ಏನಾಗುತ್ತೆ ಅವಾಗ? ಕನ್ವರ್ಜೆಂಟ್ ಆಗುತ್ತೆ. ಈಗ ಡಿಫೈನ್ ಮಾಡಿ. ಈಗ ಡಿಫೈನ್ ಹೆಂಗ್ ಮಾಡ್ತೀರಾ ಈಗ? ಅಂದ್ರೆ is equal to 1 ಬಂದಾಗಲೂ ಕೂಡ ಕನ್ವರ್ಜೆಂಟ್ ಆಗುತ್ತೆ. ಅಂದ್ರೆ ಕನ್ವರ್ಜೆಂಟ್ ಯಾವಾಗ ಇಲ್ಲಿ ರೇಷಿಯೋ ಟೆಸ್ಟ್ ಪ್ರಕಾರ x ಲೆಸ್ ದೆನ್ 1 ಬಂದಾಗ ಕನ್ವರ್ಜೆಂಟ್ ಆಯ್ತು. ಈಕ್ವಲ್ ಟು 1 ಬಂದಾಗಲೂ ಕೂಡ ಏನಾಗುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಅಂದ್ರೆ ನಾನು ಈಕ್ವಲ್ ಇಲ್ಲ ಹಾಕ್ಬೇಕೀಗ, ಕನ್ವರ್ಜೆಂಟ್ ಅಲ್ಲಿ ಈಕ್ವಲ್ ಆಗುತ್ತೆ. ಸೊ ಟೋಟಲ್ ಬಿಹೇವಿಯರ್ ಆಫ್ ದಿ ಸೀರೀಸ್ ಏನಪ್ಪಾ ಅಂತ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂದಾಗ, ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂದಾಗ ಕನ್ವರ್ಜೆಂಟ್, ಗ್ರೇಟರ್ ದೆನ್ 1 ಬಂದಾಗ ಡೈವರ್ಜೆಂಟ್. ಮತ್ತೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ, ಸರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬಂದಾಗ ಕನ್ವರ್ಜೆಂಟ್, ಎಕ್ಸ್ ಗ್ರೇಟರ್ ದೆನ್ 1 ಬಂದಾಗ ಡೈವರ್ಜೆಂಟ್. ಅದಾಗ್ತಿಲ್ವಾ? ಅಂದ್ರೆ ಇಲ್ಲಿ ಫೈನಲ್ ಕನ್ಕ್ಲೂಷನ್ ಅಲ್ಲ ಇದು, ನಾನು ಇಲ್ಲಿ ಬರಿಬಾರ್ದು, ನೆಕ್ಸ್ಟ್ ಫೈನಲ್ ಅಲ್ಲಿ ಬರಿಬೇಕು. ನಾನು ಇಲ್ಲೇ ಬರ್ದಿದ್ದೀನಿ, ಓಕೆನಾ? ಈಕ್ವಲ್ ಟು 1 ಬಂದಾಗ ಟೆಸ್ಟ್ ಫೇಲ್ ಆಗಿದ್ಕೆ ನಾವ್ ಎಲ್ಲಿಗೆ ಹೋದ್ವಿ, ರೆಬಿಸ್ ಟೆಸ್ಟ್ ಹೋದ್ವಿ. ರೆಬಿಸ್ ಟೆಸ್ಟ್ ಮುಖಾಂತರ ಅಲ್ಲಿ ಚೆಕ್ ಮಾಡ್ಕೊಂಡ್ವಿ 1 ಇದ್ದಾಗ ಏನಾಯ್ತಿದೆ ಅಂತ. ಸೊ ಅವಾಗ ಆ ಕನ್ಕ್ಲೂಷನ್ ಕೊನೆಯಲ್ಲಿ ಬರಿತೀವಿ ಈಗ ಅಷ್ಟೇ. ಸೊ ಇದು ಇಷ್ಟೊಂದೆಲ್ಲ ಮಾಡಲ್ಲ ಯಾರುನು. ಯೂಶಲಿ ಇದನ್ನ ನೀವು ಟ್ರೈ ಮಾಡಿ ಮನೇಲಿ. ಸೊ ಇದು ನಿಮಗೆ ಬರುತ್ತೆ. ಇದಕ್ಕೆ ನೀವು ಲಾಗ್ ಟೆಸ್ಟ್ ಅಪ್ಲೈ ಮಾಡ್ಬೇಕಾಗುತ್ತೆ. ಲಾಗ್ ಟೆಸ್ಟ್ ನ ಇಲ್ಲೂ ಕೂಡ ಏನಾಗುತ್ತೆ ಗೊತ್ತಾ, x is equal to 1 ಗೆ ಟೆಸ್ಟ್ ಫೇಲ್ ಆಗುತ್ತೆ. ಸೊ x is equal to 1 ಗೆ ಟೆಸ್ಟ್ ಫೇಲ್ ಆದಾಗ ನೀವೇನ್ ಮಾಡ್ಬೇಕಂದ್ರೆ ಅವಾಗ ಲಾಗ್ ಟೆಸ್ಟ್ ನ ಅಪ್ಲೈ ಮಾಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಮನೇಲಿ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು, ಯಾವಾಗ ಲಾಗ್ ಅಪ್ಲೈ ಮಾಡ್ಬೇಕು, ಯಾವಾಗ ರೇಷಿಯೋ ಯಾವ್ದು ರ್ಯಾಬಿಸ್ ಟೆಸ್ಟಿಗೆ ಬರ್ಬೇಕಂತ ಅಂದ್ರೆ ನೋಡಿ, ನಿಮ್ಗೆ an/an+1 ಅಂತ ಬರುತ್ತಲ್ಲ ಆನ್ಸರು, ಇದ್ರಲ್ಲಿ ಏನಾದ್ರೂನು ನಾಟ್ ಇನ್ವಾಲ್ವಿಂಗ್ ಇ ಇದ್ರೆ, ಈ ರೇಷಿಯೋ ಬಂದಾಗ ಈ ರೇಷಿಯೋ ಕಂಡುಹಿಡಿತೀರಲ್ವಾ, ಈ ರೇಷಿಯೋದಲ್ಲಿ ಇ ಇಲ್ಲ ಅಂತ ಅಂದ್ರೆ ದೆನ್ ಗೋ ಫಾರ್ ರ್ಯಾಬಿಸ್ ಟೆಸ್ಟ್. ಟೆಸ್ಟ್ ಫೇಲ್ ಆದಾಗ ರ್ಯಾಬಿಸ್ ಟೆಸ್ಟ್, ಲಾಗರಿಥಮಿಕ್ ಟೆಸ್ಟ್ ಹೋಗೋದು ಯಾವಾಗ ಅಂತ ಹೇಳಿದೀನಿ, ರೇಷಿಯೋ ಟೆಸ್ಟ್ ಫೈಲ್ ಆದಾಗ ಹೋಗ್ತೀವಿ ಅಲ್ಲಿಗೆ. ಫೈಲ್ ಆಗಿ an/an+1 ನಲ್ಲಿ ಇ ಅನ್ನೋದೇನಾದ್ರೂ ಟರ್ಮ್ ಇನ್ಕ್ಲೂಡ್ ಆಗಿದ್ರೆ ಅವಾಗ ನಾವು ಯಾವ್ದಕ್ಕೆ ಹೋಗ್ತೀವಿ, ರ್ಯಾಬಿಸ್ ಟೆಸ್ಟ್ ಹೋಗ್ತೀವಿ. ಅಥವಾ an/an+1 ನಲ್ಲಿ ಏನಾದ್ರೂ ಇನ್ವಾಲ್ವಿಂಗ್ ಇ ಇದ್ರೆ, ಇ ಏನಾದ್ರೂ ಇನ್ವಾಲ್ವಿಂಗ್ ಇದ್ರೆ ಅವಾಗ ನಾವು ಲಾಗ್ ಟೆಸ್ಟಿಗೆ ಹೋಗ್ತೀವಿ. ಇದನ್ನ ಚೆಕ್ ಮಾಡಿ ನೀವು ಮನೇಲಿ ಸ್ವಲ್ಪ ಒಂದೆರಡು ಪ್ರಾಬ್ಲಮ್ಸ್ ಮಾಡಿ, ಬುಕ್ಕಲ್ಲಿದೆ. ಸೊ ನಿಮ್ಗೊಂದು ಐಡಿಯಾ ಗೊತ್ತಾಗುತ್ತೆ. ಕ್ಲಿಯರಾ? ತುಂಬಾ ಲೆಂತಿ ಪ್ರಾಸೆಸಿಂಗ್ ಎಲ್ಲ ಮಾಡ್ಕೊಂತ ಹೋದ್ರೆ ತುಂಬಾ ಡಿಗ್ರಿನಲ್ಲೆಲ್ಲ ಕೊಡೋರು ಇದನ್ನ 5 ಮಾರ್ಕ್ಸ್ 6 ಮಾರ್ಕ್ಸ್ಗೆ. ನೆಕ್ಸ್ಟ್ ಟೆಸ್ಟ್ ಬರುತ್ತೆ. ಸೊ ಕೌಶಿ ಇಂಟಿಗ್ರಲ್ ಟೆಸ್ಟ್ ಅಂಡ್ ಕಂಡೆನ್ಸೇಷನ್ ಟೆಸ್ಟ್ ಅಂತ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸೊ ಇಂಟಿಗ್ರಲ್ ಟೆಸ್ಟ್ ಬಗ್ಗೆ ಮಾತಾಡ್ತೀನಿ ಫಸ್ಟ್. ಇಂಟಿಗ್ರಲ್ ಟೆಸ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, f of x ಅನ್ನೋದು for x greater than or equal to 1, f of x is a non-negative monotonically decreasing integrable function. ಇಂಟಿಗ್ರಬಲ್ ಅಂತ ಅಂದ್ರೆ ಯಾವ್ಯಾವ ಫಂಕ್ಷನ್ಸ್ ಇಂಟಿಗ್ರಬಲ್ ಆಗ್ತವೆ, ದೋಸ್ ಆರ್ ಆಲ್ ಇಂಟಿಗ್ರೇಟ್ ಮಾಡ್ಬೋದು, ದೇ ಆರ್ ಆಲ್ ಇಂಟಿಗ್ರಬಲ್ ಫಂಕ್ಷನ್. ಸೊ ಡಿಕ್ರೀಸಿಂಗ್ ಇರಬೇಕು, ಡಿಕ್ರೀಸಿಂಗ್ ಫಂಕ್ಷನ್ ಆಗಿರ್ಬೇಕು, such that f of n is equal to an ಅಂತ ತಗೊಳ್ಳೋಣ. ಫಾರ್ ಆಲ್ ಪಾಸಿಟಿವ್ ಇಂಟಿಗ್ರಲ್ ವ್ಯಾಲ್ಯೂಸ್ ಆಫ್ n ಅಂತ ತಗೊಂಡು ಸಮೇಷನ್ an ಮತ್ತೆ ಇಂಟಿಗ್ರಲ್ 1 to n f of x ಬಿಹೇವ್ಸ್ ಅಲೈಕ್ ಅಂತ ಹೇಳುತ್ತೆ. ಬಿಹೇವ್ಸ್ ಅಲೈಕ್ ಅಂತ ಅಂದ್ರೆ ಇದನ್ನ ಕಂಡುಹಿಡಿಬೇಕು. ಈ ಇಂಟಿಗ್ರಲ್ ಹೆಂಗ್ ಬಿಹೇವ್ ಮಾಡುತ್ತೋ ಅದೇ ತರ ಸಮೇಷನ್ ಏನು ಬಿಹೇವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕನ್ವರ್ಜ್ ಆದ್ರೆ ಕನ್ವರ್ಜ್ ಆಗುತ್ತೆ, ಡೈವರ್ಜ್ ಆದ್ರೆ ಡೈವರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ಆಮೇಲೆ ಮಾತಾಡ್ತೀನಿ. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ ಮಾಡ್ಬಿಡೋಣ. ಬಟ್ ಟೆಸ್ಟ್ ದ ಕನ್ವರ್ಜೆನ್ಸ್ ಆಫ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ
ಸೊ ಈ ಸೀರೀಸ್ ಕನ್ವರ್ಜೆನ್ಸ್ ಚೆಕ್ ಮಾಡ್ಬೋದು. ಇದನ್ನ ಚೆಕ್ ಮಾಡಕ್ಕೆ ಈಗ ಸಡನ್ ಆಗಿ ಇದೇ ಕ್ವಶನ್ ಕೊಟ್ರಪ್ಪ ಎಕ್ಸಾಮ್ ಅಲ್ಲಿ, ಇದು ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತ, ಹೆಂಗ್ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ನೀವೀಗ? ಕೌಶಿಕ್ ಕಂಡೆನ್ಸೇಷನ್ ಟೆಸ್ಟ್ ಬರ್ತೀರಾ? ಡೈರೆಕ್ಟ್ ಆಗಿ ನೀವು ಹಂಗೆ ಮಾಡ್ಬೋದು, ಈ ಟೆಸ್ಟ್ ಅಲ್ಲೇ ಹೇಳ್ಬೋದು ಇದು ಏನಂತ ಇದು ಕನ್ವರ್ಜೆನ್ಸ್. ಸೊ ಬಿ ಎನ್ ಏನಾಗುತ್ತೆ ಹೇಳಿ, ಇಲ್ಲಿ ಬಿ ಎನ್ ಕನ್ಸ್ಟ್ರಕ್ಟ್ ಮಾಡಿದಾಗ 1/n² ಆಗುತ್ತೆ. 1/n² ಅಂತಂದ್ರೆ ಬೈ ಪಿ ಸೀರೀಸ್ ಟೆಸ್ಟ್ ಇಟ್ ಇಸ್ ಕನ್ವರ್ಜೆಂಟ್. ಬಟ್ ಆಕ್ಚುಲಿ ಕಂಡೆನ್ಸೇಷನ್ ಟೆಸ್ಟ್ ಅಪ್ಲೈ ಮಾಡಿ ಇದನ್ನ ಹೆಂಗ್ ಹೇಳೋದು ಅಂತ ನೋಡೋಣ ಈಗ. ನೋಡಿ ಇದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಸೊ ಇದನ್ನ ಏನ್ ಅಂತ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಬಿಡಿ. ಆ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ ಅದನ್ನು ಎಫ್ ಆಫ್ ಎಕ್ಸ್ ಅಂದ್ರೆ ಏನು, 1/n ಎಕ್ಸ್ ಇಂಟು x+1 ಅಂತ ಬರ್ಕೊಳ್ಳಿ. ಓಕೆನಾ? ಫಂಕ್ಷನ್ ಟೈಪ್ ಅಲ್ಲಿ ಬರ್ಕೊಳ್ಳಿ ಅದನ್ನ. ಸೊ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ರೆಡ್ಯೂಸ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಮೈನಸ್ ಎಕ್ಸ್ ಅಲ್ವಾ, ಎಕ್ಸ್ ಪ್ಲಸ್ x+1 ಅಂತ ಬರೀಬೋದಾ? ಪಾರ್ಷಿಯಲ್ ಫ್ರಾಕ್ಷನ್ ರೆಡ್ಯೂಸ್ ಮಾಡಿದಾಗ ನಿಮಗೆ 1/x ಇಂಟು 1/x+1 ಅಂತ ಬರೀಬೋದಾ? x+1 ಮೈನಸ್ x ಕ್ಯಾನ್ಸಲ್ ಆಗುತ್ತೆ, 1 ಆಗುತ್ತೆ. ಬರೀಬೋದಾ ಹೆಂಗೆ? 1/x ಇಂಟು x+1 1/x ಮೈನಸ್ 1/x+1 ಅಂತ ಬರೀಬೋದಲ್ಲ? ರೆಡ್ಯೂಸ್ ದಿಸ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ ಅಷ್ಟೇ. ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ರೆಡ್ಯೂಸ್ ಮಾಡಿದ್ರೆ ಇಂಟಿಗ್ರೇಷನ್ ಕಲ್ತಿರ್ತೀರಾ ಅನ್ಸುತ್ತೆ ನೀವು. ಸೊ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ಇದನ್ನ ರೆಡ್ಯೂಸ್ ಮಾಡಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ, ಸೊ ನಿಮ್ಗೆ ಇದು ಬರುತ್ತೆ, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಬರುತ್ತಲ್ಲ, ಅದು ತರ ಬರುತ್ತೆ. ಸೊ ಈಗ ಇದನ್ನ ಈ ತರ ಬರ್ಬೋದಾ? ಸೊ ದೇರ್ ಫಾರ್ ನಾವ್ ಏನ್ ಹೇಳಿದ್ವಿ, ಸೊ ಇಂಟಿಗ್ರಲ್ 1 to n. ಸೊ ಸಮೇಶನ್ ನೋಡಿ, ಮತ್ತೆ ಇಲ್ಲಿ ಲಿಮಿಟ್ಸ್ ಹೆಂಗ್ ತಗೋಬೇಕಂತ ಅಂದ್ರೆ, ಈ ಲಿಮಿಟ್ಸ್ ಗಳನ್ನ ಇಲ್ಲಿ ಲಿಮಿಟ್ ಹೆಂಗ್ ರನ್ ಆಗುತ್ತೆ, ಇಲ್ಲಿ ಲೋವರ್ ಲಿಮಿಟ್ ಏನ್ ರನ್ ಆಗಿದೆ, ಇಲ್ಲಿ ಎಲ್ಲಿಂದ ರನ್ ಆಗಿದೆ, ಇಲ್ಲಿ 1 ಇಂದ ರನ್ ಆದ್ರೆ ಆ ನಂಬರ್ನ ಇಲ್ಲಿ ತಗೋಬೇಕು. ಇಲ್ಲಿ n ಅಂತ ತಗೋಬೇಕು, ನಾಟ್ ದಿಸ್ ಇನ್ಫಿನಿಟಿ, n ಅಂತ ತಗೋಬೇಕು. ಸೊ ಎಫ್ ಆಫ್ ಎನ್, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, dx ಇಸ್ ಈಕ್ವಲ್ ಟು, ಸೊ ಇಂಟಿಗ್ರಲ್ ಆಫ್ 1 to n 1/x minus 1/x+1 dx. This is n. Okay, so integrate ಮಾಡಿ. 1/x integration ಏನು, log x and of log x+1. So over the limits 1 to n. Okay, so or else ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಲ್ವಾ? ಸೊ ಇದನ್ನ log of x divided by x+1 ಅಂತ ಬರ್ಕೋಬೋದಲ್ಲ, x divided by x+1 ಅಂತ ಬರ್ಕೋಬಹುದು. ಸೊ ಅದನ್ನ ಏನ್ ಮಾಡಿ, ನೀವು ಸಿಂಪ್ಲಿಫೈ ಮಾಡಿ ಈಗ. x divided by x+1 ಓವರ್ ದ ಲಿಮಿಟ್ಸ್ 1 to n. ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, ಏನಾಗುತ್ತೆ ಅವಾಗ? ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ n divided by n+1 ಮೈನಸ್ 1 ಹಾಕಿದಾಗ ಏನಾಗುತ್ತೆ, 1 divided by 1/2 log 1/2 ಆಗುತ್ತೆ. ಕ್ಲಿಯರಾ? ನಾವು n tends to infinity ಅಪ್ಲೈ ಮಾಡಿ. ಈಗ ಇಲ್ಲಿ n ಬಂತಲ್ವಾ, n tends to infinity ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈಗ n tends to infinity ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್, ಇದು ಆಕ್ಚುಲಿ ಇನ್ನೊಂದು ಸ್ಟೆಪ್ ಇಂಪ್ಲಿ ಮಾಡೋಣ, ಲಾಗ್ 1 divided by 1 plus 1/n 1/n. minus log 1/2. So this will be log 1 by, this is also 1 alwa, as n tends to infinity, as n tends to infinity. So as n tends to infinity, this will become 1 minus log 1/2 ಆಗುತ್ತೆ. ಸೊ log 1 ವ್ಯಾಲ್ಯೂ ಏನಾಗುತ್ತೆ, 0 minus log of 1/2. ಓಕೆನಾ? ಸೊ ನಿಮ್ಗೆ ಇಂಪ್ರಾಪರ್ ಇದು ಇಂಟಿಗ್ರಲ್ ಅಲ್ಲಿ ಏನಂತ ಅಂದ್ರೆ, ಆರ್ ಎಲ್ಸ್ ಐ ಕ್ಯಾನ್ ಸಿಂಪ್ಲಿ ಸೇ log 2 ಅಂತ ಬರೀಬಹುದು. ಮೈನಸ್ ನ ತೆಗೆದ್ಬಿಟ್ಟು ಇದನ್ನ ರೆಸಿಪ್ರೋಕಲ್ ಮಾಡ್ಬೋದು, log 2 ಅಂತ ಬರೀಬಹುದು. ನೋಡಿ ಇದು ಫೈನೈಟ್ ಬಂತ ಅಂದ್ರೆ ಕನ್ವರ್ಜೆಂಟ್ ಅಂತ. ಫೈನೈಟ್ ಬಂತ ಅಂದ್ರೆ ಏನಾದ್ರಂತ, ಕನ್ವರ್ಜೆಂಟ್, ಎಫ್ ಆಫ್ ಎಕ್ಸ್ ಕನ್ವರ್ಜೆಂಟ್ ಅಂತ. ಓಕೆನಾ? ಸೊ ಈ ಎಫ್ ಆಫ್ ಎಕ್ಸ್ ಕನ್ವರ್ಜೆಂಟ್ ಅಂದ್ರೆ ಬಿಹೇವ್ಸ್ ಅಲೈಕ್ ಅಂತ ಹೇಳಿದೀನಿ. ಅಂದ್ರೆ ಇದು ಕನ್ವರ್ಜೆಂಟ್ ಅಂತಂದ್ರೆ ಸೀರೀಸ್ ಕೂಡ ಏನಾಗುತ್ತೆ, ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ನೋಡಿ ಕನ್ವರ್ಜೆಂಟ್ ಹೆಂಗಪ್ಪ ಅಂತಂದ್ರೆ, ಇಲ್ಲಿ ಆನ್ಸರ್ ಏನ್ ಬರುತ್ತೆ, ಫೈನಲ್ ಆಗಿ ಇಂಟಿಗ್ರೇಷನ್ ಎಲ್ಲ ಮಾಡಿದಾದ್ಮೇಲೆ ಆನ್ಸರ್ ಫೈನೈಟ್ ಬಂದ್ರೆ, ಇಫ್ ದ ಆನ್ಸರ್ ಇಸ್ ಫೈನೈಟ್ then we say it is convergent. So answer is infinite, we say it is infinite. Divergent. ಇದಕ್ಕೆ ಅಪ್ಲೈ ಮಾಡಿ, ಸೇಮ್ ಲಾಜಿಕ್. ಈಗ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀನಿ. ಕೌಶಿಕ್ ಕಂಡೆನ್ಸೇಷನ್ ಅಪ್ಲೈ ಮಾಡ್ತಿದ್ದೀನಿ ಈಗ.
ಸಾರಿ ಕೌಶಿ ಇಂಟಿಗ್ರಲ್ ಕಂಡೆನ್ಸೇಷನ್ ಅಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಬರ್ಕೊಡ್ತೀನಿ ಈಗ. ಇದನ್ನ ಹೆಂಗ್ ಬರ್ಕೋಬಹುದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ತಗೋತೀರಾ ಇಲ್ಲಿ? 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ತಗೋತೀರಾ. ಸೊ ಈಗ ಏನ್ ಮಾಡ್ಬೇಕೀಗ? ಇಂಟಿಗ್ರಲ್ 2 ಟು ಇನ್ಫಿನಿಟಿ, ಸಾರಿ 2 ಟು ಎನ್ ಅಂತ ತಗೋಬೇಕು ಎಫ್ ಆಫ್ ಎಕ್ಸ್. ಯಾಕೆಂದ್ರೆ ಸಮೇಶನ್ ರನ್ ಆಗಿರೋದು 2 ಇಂದ. ಸೊ ಅವಾಗ ಏನಾಗುತ್ತೆ? ಯಾಕಂದ್ರೆ ಒನ್ ಇಂದ ರನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಲಾಗ್ ಇದೆ ಅಲ್ಲಿ. ಲಾಗ್ ಏನೇ ಬಂದ್ರು ಕೂಡ ಡಿನಾಮಿನೇಟರ್ ಲಾಗ್ ಬಂತು ಅಂತಂದ್ರೆ ಅದು 2 ಇಂದನೇ ರನ್ ಆಗ್ಬೇಕು, ಯಾಕಂದ್ರೆ ಲಾಗ್ 1 0 ಬರುತ್ತೆ. ಸೊ ಅದು ಡಿಫೈನ್ ಆಗಲ್ಲ. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಸೊ ಇಂಟಿಗ್ರಲ್ 2 ಟು ಎನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ ಡಿ ಎಕ್ಸ್. ಸೊ ಇಂಟಿಗ್ರೇಟ್ ಮಾಡಿ ಅವಾಗ ಏನಾಗುತ್ತೆ ಅಂದ್ರೆ 2 ಟು ಎನ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊತೀನಿ. 1 ಬೈ ಎಕ್ಸ್ ಇಲ್ಲಿ ಕೆಳಗಡೆ ಲಾಗ್ ಎಕ್ಸ್ ಬರೀಬೋದಲ್ಲ, ಈ ಎಕ್ಸ್ ನ ಮೇಲ್ಗಡೆ ತಗೊಳೋದೆ. ಸೊ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ, ಇಂಟಿಗ್ರೇಷನ್ ಪ್ರಾಪರ್ಟಿ. ಏನಂತ ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡು ಮಾಡ್ಬೋದು. ಮೇಲ್ಗಡೆ ಅದ್ರ ಡೆರಿವೇಟಿವ್ ಇದ್ದು ಕೆಳಗಡೆ ಫಂಕ್ಷನ್ ಇದ್ರೆ ಸೊ ಇದಕ್ಕೆ ಏನಂತ ಬರಿಬೋದು? ಲಾಗ್ ಆಫ್ ಡಿನಾಮಿನೇಟರ್ ಅಂತ ಬರಿಬೋದು. ಹೌದಾ? Yes, sir. ಕೆಳಗಡೆ ಏನೋ ಒಂದು ಫಂಕ್ಷನ್ ಇದ್ದು ಅದ್ರ ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಇದ್ರೆ ಅವಾಗ ಲಾಗ್ ಆಫ್ ಇಲ್ಲಿ ಏನ್ ಕೆಳಗಡೆ ಇರುತ್ತೆ ಅದನ್ನೇ ಬರಿತೀವಿ. ಓಕೆನಾ? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಈ ತರ ನೋಡಿ, ಈಗ 2x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇರುತ್ತೆ ಡಿ ಎಕ್ಸ್. ಇದಕ್ಕೆ ಆನ್ಸರ್ ಏನಂತ ಬರೀಬೋದು? ಡೈರೆಕ್ಟ್ ಆಗಿ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬೋದು. ಸೊ ಆನ್ ದಟ್ ಲಾಜಿಕ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್ ಇದೆ. ಸೊ ಡೈರೆಕ್ಟ್ ಆಗಿ ಏನಂತ ಬರೀಬೋದು? ಲಾಗ್ ಆಫ್ ಡಿನಾಮಿನೇಟರ್ ಏನಿದೆ ಲಾಗ್ ಎಕ್ಸ್ ಆಗುತ್ತೆ ಫಾರ್ ದ ಲಿಮಿಟ್ಸ್ 2 ಟು ಎನ್. ಸೊ ಇಟ್ ಇಸ್ ಈಕ್ವಲ್ ಟು ಫಸ್ಟ್ ಎನ್ ಅಪ್ಲೈ ಮಾಡಿ, ಲಾಗ್ ಆಫ್ ಲಾಗ್ ಎನ್ ಮೈನಸ್ ಲಾಗ್ ಆಫ್ ಲಾಗ್ 2 ಆಗುತ್ತೆ. ನೋಡಿ ನಾವು ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ, ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ, ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ ಈಗ ಅದಕ್ಕೆ ಆನ್ಸರು? ನೋಡಿ ಎನ್ ಟೆನ್ಸ್ ಟು ಇನ್ಫಿನಿಟಿ ಲಾಗ್ ಇನ್ಫಿನಿಟಿ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಮತ್ತೆ ಲಾಗ್ ಇನ್ಫಿನಿಟಿ ಆಗುತ್ತೆ. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ? ಇನ್ಫಿನಿಟಿ ಮೈನಸ್ ಫೈನೈಟ್ ವ್ಯಾಲ್ಯೂ ಗಿವ್ಸ್ ಯು ಇನ್ಫಿನಿಟಿ ಓನ್ಲಿ. ಸೊ ಇನ್ಫಿನಿಟಿ ಬಂತು ಅಂದ್ರೆ ಏನಾಗುತ್ತೆ? ಇಷ್ಟೇ ಲಾಜಿಕ್. ನೋಡಿ ಇದೇನ್ ಇಂಟಿಗ್ರೇಷನ್ ಮಾಡ್ತೀರಾ, Diverge. ಇಂಟಿಗ್ರೇಷನ್ ಮಾಡಿದ್ದು ಫೈನೈಟ್ ವ್ಯಾಲ್ಯೂ ಬಂತು ಅಂದ್ರೆ ಕನ್ವರ್ಜೆಂಟ್ ಅಂತ ಹೇಳಬೇಕು. ಅಂದ್ರೆ ಇದು ಫೈನೈಟ್ ಅಂತ ಹೇಳಿದ್ದು, ದಿಸ್ ಇಸ್ ಫೈನೈಟ್. ಲಾಗ್ 2 ಇಸ್ ಸಮ್ ವ್ಯಾಲ್ಯೂ 0.3010 ಏನೋ ಬರುತ್ತೆ. ಅದನ್ನ ಮಾಡಿದ್ರೆ ಮತ್ತೆ ಯು ವಿಲ್ ಗೆಟ್ ಸಮಥಿಂಗ್, ಸಮ್ ವ್ಯಾಲ್ಯೂ ದಟ್ ಇಸ್ ಫೈನೈಟ್. ಇನ್ಫಿನಿಟಿ, ದಿಸ್ ಇಸ್ ಇನ್ಫಿನಿಟಿ. ಇನ್ಫಿನಿಟಿ ಮೈನಸ್ ಫೈನೈಟ್ ವ್ಯಾಲ್ಯೂ ಗಿವ್ಸ್ ಇನ್ಫಿನಿಟಿ ಡೈವರ್ಜೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಇದು? ಸೊ ಈ ತರ ನಾವು ಅಪ್ಲೈ ಮಾಡ್ಕೊಂತ ಹೋಗ್ತೀವಿ. ಇದು ಕೌಶಿ ಇಂಟಿಗ್ರಲ್ ಟೆಸ್ಟ್ ಅಪ್ಲೈ ಮಾಡೋದು. ಇದೇ ತರ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ನೋಡ್ಕೊಂತ ಹೋಗಿ. ಈಗ ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ಅಂದ್ರೆ ಏನ್ ಹೇಳುತ್ತೆ ಅಂತ ನೋಡೋಣ, ಅದನ್ನ ಪ್ರಾಬ್ಲಮ್ಸ್ ಮಾಡೋಣ. ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಇದು ಸೇಮ್ ಲಾಜಿಕ್. ಅಂದ್ರೆ ನಾವ್ ಏನ್ ಎಫ್ ಆಫ್ ಎನ್ ಚೆಕ್ ಮಾಡ್ತೀವಿ, ಎಫ್ ಎಕ್ಸ್ ತಗೊಂಡಿರ್ತೀವಿ, ಅದು ಡಿಕ್ರೀಸಿಂಗ್ ಇರಬೇಕು. ನೆನಪಿರ್ಲಿ, ಡಿಕ್ರೀಸಿಂಗ್ ಇದ್ದಾಗ ಮಾತ್ರ ಆಗುತ್ತದು. ಇಲ್ಲೂ ಕೂಡ ಅಷ್ಟೇ, ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಫ್ ನಾನ್ ನೆಗೆಟಿವ್ ಟರ್ಮ್ಸ್ ಇರಬೇಕು. ದೆನ್ ಸಮೇಶನ್ ಏನ್ ಹೆಂಗ್ ಬಿಹೇವ್ ಮಾಡುತ್ತೋ ಸಮೇಶನ್ 2n 2 ಪವರ್ n ಇಂಟು ಎ 2n ಕೂಡ ಹಂಗೆ ಬಿಹೇವ್ ಮಾಡುತ್ತೆ. ಅಂದ್ರೆ 2 ಪವರ್ n ಮಲ್ಟಿಪ್ಲಿಕೇಶನ್ 2 ಪವರ್ n ಇಂಟು ಎ ಎನ್ ಅಂತ ಇದೆಯಲ್ವಾ, ಬಟ್ ಎನ್ ಜಾಗದಲ್ಲಿ ಇನ್ನೇನಿದೆ ಇಲ್ಲಿ? 2 ಪವರ್ n ಇದೆ. 2 ಪವರ್ n ಹಾಕ್ಬೇಕಂತೆ, ಅದು ಅದೇ ಸೇಮ್ ತರ ಬಿಹೇವ್ ಮಾಡುತ್ತಂತೆ. ಸೊ ಇದನ್ನ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಕೌಶಿ ಕಂಡೆನ್ಸೇಷನ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ನೋಡಿ ಇದನ್ನ ಹೆಂಗ್ ಡೀಲ್ ಮಾಡ್ತೀವಿ ಅಂತ ನೋಡೋಣ ಈಗ. ನೋಡಿ ಈಗ 1 ಬೈ ಲಾಗ್ ಎನ್, 1 ಬೈ ಲಾಗ್ ಎನ್ ನೀವು ಬೇರೆ ತರನು ಆಲ್ರೆಡಿ ಮಾಡಿದೀರಾ. ಬೈ ವ್ಯಾಲ್ಯೂ ಕಂಪ್ಯಾರಿಸನ್ ಕೂಡ ಮಾಡ್ಕೊಂಡ್ರಿ ಅಲ್ವಾ? ವ್ಯಾಲ್ಯೂ ಕಂಪ್ಯಾರಿಸನ್ ಮಾಡ್ಕೊಂಡು ಕೂಡ ನೀವು ಹೇಳಿದ್ರಿ, ಹಂಗೂ ಹೇಳ್ಬೋದು. ಕನ್ವರ್ಜೆಂಟ್ ಡೈವರ್ಜೆಂಟ್ ಇದೆ. ವ್ಯಾಲ್ಯೂ ಕಂಪ್ಯಾರಿಸನ್ ಹೆಂಗ್ ಮಾಡ್ಬೋದು? ಹಿಂಗ್ ಬರೀಬೋದಾ? ಸೊ ಲಾಗ್ ಎನ್ ವ್ಯಾಲ್ಯೂ ಕಂಪ್ಯಾರಿಸನ್, ಲಾಗ್ ಎನ್ ಈಸ್ ಗ್ರೇಟರ್ ದೆನ್ 1 ಅಂತ ಬರೀಬೋದಾ? ಅಥವಾ ಲಾಗ್ ಎನ್ ಈಸ್ ಗ್ರೇಟರ್ ದೆನ್ 2 ಅಂತ ಬರೀಬೋದಾ? ಫಾರ್ ಸಮ್ ಲಾರ್ಜ್ ಎನ್, ಫಾರ್ ಲಾರ್ಜ್ ಎನ್ ಲಾಗ್ ಎನ್ ಇಸ್ ಗ್ರೇಟರ್ ದೆನ್ 2. ಯಾಕಂದ್ರೆ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಡಿಲೀಟ್ ಮಾಡ್ಬೋದು, ಏನ್ ತೊಂದರೆ ಏನಿಲ್ಲ. ಗ್ರೇಟರ್ ದೆನ್ 2 ಬರುತ್ತೆ. ಸೊ ಅದನ್ನ ಇಫ್ ಯು ಟೇಕ್ ದ ರೆಸಿಪ್ರೋಕಲ್ ಆಫ್ ದಿಸ್, ಲಾಗ್ 1 ಬೈ ಲಾಗ್ ಎನ್ ಇಸ್ ಲೆಸರ್ ದೆನ್ 1 ಬೈ 2. ಓ, ಇದು ಹಿಂಗ್ ಹೇಳಕ್ಕಾಗುತ್ತಾ?
ನೋ ಪವರ್ 0 ಹೇಳಿ. ಬೈ ಲಾಗ್ ನ್ಯೂಮರೇಟರ್ 1 ಇದೆ ಅಲ್ವಾ ಸರ್, ಕೆ ಪವರ್ 0 ಬೈ ಲಾಗ್ ಇನ್ ಅಂತ ತಗೊಂಡು ಅಲ್ಲಲ್ಲ ಹಂಗಾಗಲ್ಲ. ನಾವು ರೆಸಿಪ್ರೋಕಲ್ ತಗೊಂಡು ನಮ್ಗೆ ಇದನ್ನ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಬಟ್ 1/2 ಇಸ್ ನಾಟ್ ಕನ್ವರ್ಜೆಂಟ್. ಇಲ್ಲ ಅಂದ್ರೆ ಒಂದ್ ಸೆಕೆಂಡ್ ಮಾಡಿ, ಯಾವ್ದು ತಗೊಂತೀರಾ ವ್ಯಾಲ್ಯೂ ಕಂಪ್ಯಾರಿಸನ್ಗೆ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗಂತದ್ದು? ಇಲ್ಲಾಂದ್ರೆ ರಿಂಗ್ ಮಾಡಿ ಲಾಗ್ ಎನ್ ಈಸ್ ಲೆಸ್ಸರ್ ದ್ಯಾನ್ ಅಂತ ತಗೊಂಡ್ರೆ ಆಗತ್ತಾ? ಲಾಗ್ ಎನ್ ಈಸ್ ಲೆಸ್ಸರ್ ದ್ಯಾನ್ ಎನ್ ಅಲ್ವಾ? 1/log n ಈಸ್ ಗ್ರೇಟರ್ ದ್ಯಾನ್ 1/n. ಹೋಗ್ಲಿ ಬಿಡಿ, ಅದ್ ನೋಡೋಣ. ಈಗ ಇಲ್ಲಿ ನೋಡಿ, ಕೌಶಿಕ್ ಕಂಡೆನ್ಸೇಷನ್ ಮುಖಾಂತರ ಹೆಂಗ್ ಪ್ರೂವ್ ಮಾಡ್ತೀವಿ ಅಂತಂದ್ರೆ ವೆರಿ ಸಿಂಪಲ್. ನೋಡಿ ಇಲ್ಲಿ ಏನ್ ಅಂದ್ರೆ ಏನು, ವಾಟ್ ಇಸ್ ಯುವರ್ ಏನ್? 1/log n ಅಲ್ವಾ? 1/log n. ಏನ್ ಹೆಂಗ್ ಬಿಹೇವ್ ಮಾಡುತ್ತೋ 2 ಪವರ್ n ಇಂಟು a 2 ಪವರ್ n ಹಂಗೆ ಬಿಹೇವ್ ಮಾಡುತ್ತಂತೆ. ಅಂದ್ರೆ 2 ಪವರ್ n ಇಂಟು a 2 ಪವರ್ n ಏನಾಗುತ್ತೆ ಅಂದ್ರೆ ದಿಸ್ 2 ಪವರ್ n ಆಸ್ ಇಟ್ ಇಸ್ ಇಂಟು a 2n ಅಂದ್ರೆ ಏನು, ದಿಸ್ ಇಸ್ ಯುವರ್ a n. a 2n ಅಂದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ n ಜಾಗದಲ್ಲಿ 2 ಪವರ್ n ರಿಪ್ಲೇಸ್ ಮಾಡಬೇಕು. ಲಾಗ್ ಆಫ್ 2 ಪವರ್ n. ಸೊ ಬೈ ದ ಪ್ರಾಪರ್ಟಿ ಆಫ್ ಲಾಗರಿದಮ್ ಐ ಕ್ಯಾನ್ ರೈಟ್ ದಿಸ್ ಪವರ್ ಅಲ್ಲಿರೋ n ನ ಈ ಕಡೆ ಹಿಂದೆಗಡೆ ತಗೊಂಡ್ಬರ್ಬೋದಲ್ಲ, 2 ಪವರ್ n ಡಿವೈಡೆಡ್ ಬೈ ಹಿಂಗ್ ಬರೀಬೋದಾ, ಲಾಗ್ 2 ಅಥವಾ n ಇಂಟು ಲಾಗ್ 2 ಅಂತ ಬರೀಬೋದಾ? ಎಸ್ ಸರ್. n ಇಂಟು ಲಾಗ್ 2 ಅಂತ ಬರೀಬೋದು. ನೆಕ್ಸ್ಟ್ ಈಗ ಲಾಗ್ 2 ಔಟ್ಸೈಡ್ ತಗೊಳ್ಳೋಣ. ಈಗ ಅಂದ್ರೆ ಸಮೇಷನ್ ಅಪ್ಲೈ ಮಾಡೋಣ. ಸಮೇಷನ್ 2 ಪವರ್ n a 2 ಪವರ್ n ಇಸ್ ಈಕ್ವಲ್ ಟು 1/log 2 ಏನಿದೆ ಹಂಗೆ ಬರ್ಕೊಂಡು ಸಮೇಷನ್ 2 ಪವರ್ n ಡಿವೈಡೆಡ್ ಬೈ n ಅಂತ ಇದು ಮಾಡೋಣ. ಓಕೆನಾ? 2 ಪವರ್ n ಡಿವೈಡ್ ಬೈ n ಏನಾಗುತ್ತೆ, ಬೈ ಡಾಮಿನೇಟಿಂಗ್ ಬಿಹೇವಿಯರ್ ಹೇಳ್ಬೋದು ಅನ್ಕೊಂತೀನಿ. ಲಿಮಿಟ್ ನಾಟ್ ಈಕ್ವಲ್ ಟು 0 ಬರುತ್ತಾ ಅಷ್ಟೇ ಚೆಕ್ ಮಾಡಿ. ಡಾಮಿನೇಟಿಂಗ್ ಬಿಹೇವಿಯರ್ ಏನ್ ಹೇಳುತ್ತೆ, ಇಲ್ಲಿ ಪಾಲಿನಾಮಿಯಲ್ ಕೆಳಗಡೆ ಇರೋದು ಇದು ಕೆ ಪವರ್ n. ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ? ಇಲ್ಲ ಹಂಗಾದ್ರೂ ಮಾಡಿ, ಇಲ್ಲ ಅಂತ ಅಂದ್ರೆ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡಿ. ಒಟ್ಟಿಗೆ ಇದ್ರದ್ದು ಹೆಂಗ್ ಚೆಕ್, ಇದ್ರದ್ದು ಇದು ಫುಲ್ ಈಗ ನೇಚರ್ ಚೆಕ್ ಮಾಡಿ. ಇಲ್ಲ ರೇಷಿಯೋ ಟೆಸ್ಟ್ ಮಾಡ್ತೀರಾ ಅಂದ್ರೆ ರೇಷಿಯೋ ಟೆಸ್ಟ್ ಕೂಡ ಮಾಡ್ಕೋಬಹುದು ನೀವು. ನ್ಯೂಮರೇಟರ್ ಇಲ್ಲ ಅಂತ ಅಂದ್ರೆ ನೀವು ರೇಷಿಯೋ ಟೆಸ್ಟ್ ಅಪ್ಲೈ ಮಾಡ್ಬೋದು, ಇಲ್ಲ ಅಂದ್ರೆ ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡ್ಬೋದು. ಏನ್ ಅಪ್ಲೈ ಮಾಡ್ತೀರಾ? ಇಲ್ಲಾಂದ್ರೆ ಇದನ್ನ ಏನಂತ ಅನ್ಕೊಂತೀರಾ? ನಾವು an ಇಸ್ ಈಕ್ವಲ್ ಟು ಏನಲ್ಲ, ಈಗ ಬೇರೆ ಹೆಸರು ತಗೊಳ್ಳೋದಲ್ಲ, ಸಮ್ vn ಇಸ್ ಈಕ್ವಲ್ ಟು 2 ಪವರ್ n ಡಿವೈಡ್ ಬೈ n ಅಂತ ತಗೊಳ್ಳಿ. ಇದ್ರದ್ದು ನೇಚರ್ ಚೆಕ್ ಮಾಡ್ತಾ ಇದ್ದೀನಿ ನಾನೀಗ, ರೌಂಡ್ ಹಾಕಿದ್ದೀನಲ್ಲ ಅದ್ರದ್ದು ನೇಚರು. un ಇಸ್ ಈಕ್ವಲ್ ಟು ಏನ್ ತಗೊಂತೀನಿ ಅಂತ ಅಂದ್ರೆ, ಆರ್ ಎಲ್ಸ್ ಯು ಟೇಕ್ ದಿಸ್ ಏನಂತ ಪವರ್ n ಮಾಡ್ಕೊಂಬಿಡಿ. vn ಪವರ್ 1/n ಮಾಡ್ಬಿಡಿ. ಯಾವ ಟೆಸ್ಟ್ ಅಪ್ಲೈ ಮಾಡ್ತಿದ್ದೀನಿ ಹೇಳಿ ನಾನೀಗ? ಯಾವ ಟೆಸ್ಟ್ ಅಪ್ಲೈ ಮಾಡ್ತಿದ್ದೀನಿ ಈಗ? ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದ್ರೆ ಇದ್ರದ್ದು ನೇಚರ್ ಕಂಡಿಡ್ತಾ ಇದೀನಿ ಈಗ, ಅದ್ರದ್ದು ನೇಚರ್ ಮತ್ತಿನ್ನೊಂದು ಸೀರೀಸ್ ಅಂತ ತಗೊಂಡು ಇದು ಕೌಶಿ ರೂಟ್ ಟೆಸ್ಟ್ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಇದು 2 ಬರುತ್ತೆ ಡಿವೈಡ್ ಬೈ n ಪವರ್ 1/n ಬರುತ್ತೆ. n ಪವರ್ 1/n ಅಂತಂದ್ರೆ ಏನಾಗುತ್ತೆ, 1 ಆಗುತ್ತೆ. ಅಂದ್ರೆ 2/1 ಆಗುತ್ತೆ. 2/1 ಇಸ್ ವಾಟ್, ಇಟ್ ಈಸ್ 2. ಸೊ ವಿಚ್ ಇಸ್ ಗ್ರೇಟರ್ ದನ್ 1. ಗ್ರೇಟರ್ ದನ್ 1 ಬಂದ್ರೆ ಏನಂತ ಆಗುತ್ತೆ, ನಾವು ಹೇಳಿದ್ದು ಡೈವರ್ಜೆಂಟ್ ಅಂತ ಹೇಳಿದ್ವಿ.
ಸೊ ಇದು ಏನಾಯ್ತು ನಮ್ಗೆ ಗೊತ್ತಾಯ್ತು ಈಗ ಡೈವರ್ಜೆಂಟ್ ಅಂತ ಗೊತ್ತಾಯ್ತು. ಇದು ಡೈವರ್ಜೆಂಟ್ ಅಂದ್ರೆ ಟೋಟಲ್ ಡೈವರ್ಜೆಂಟ್. ಟೋಟಲ್ ಡೈವರ್ಜೆಂಟ್ ಅಂದ್ರೆ ಇದು ಡೈವರ್ಜೆಂಟ್, ಇದು ಡೈವರ್ಜೆಂಟ್ ಅಂತ ಅಂದ್ರೆ ಈ ಟೆಸ್ಟ್ ಇಂದ ಹೇಳ್ಬೋದಲ್ಲ ಸರ್, ಸುಮ್ಮನೆ ಇಷ್ಟೆಲ್ಲ ಮಾಡಿ ಪಿ ಟೆಸ್ಟ್ n to the power of 1 ಬರುತ್ತೆ ಸರ್ ಪವರ್ ಅಲ್ಲಿ. ಹಾ ಮೋರ್ ದೆನ್ 1 ಇದ್ರೆ ಮಾತ್ರ ಅದು ಕನ್ವರ್ಜೆಂಟ್ ಆಗುತ್ತೆ. ನ್ಯೂಮರೇಟರ್ ಅಲ್ಲ ನ್ಯೂಮರೇಟರ್ 2 ಪವರ್ n ಇದೆಯಲ್ಲ, ಅಥವಾ a is less than or equal to bn ಅದಾದ್ರೂ ಮಾಡ್ಕೊಬಹುದು ಸರ್ ಕಂಪ್ಯಾರಿಸನ್ ಟೆಸ್ಟ್. n is less than or equal to bn. bn should be 1 upon n. ಹಾ ನೀವು ಹಂಗ ಮಾಡ್ಬೋದು. ಅದೇ ನಿಮ್ಮ ಇದು ಯಾವ ತರ ಮಾಡೋದಾದ್ರು ಮಾಡ್ಬೋದು. ವ್ಯಾಲ್ಯೂ ಕಂಪಾರಿಸನ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ನೀವು ಡಾಮಿನೇಟಿಂಗ್ ಆದ್ರೂ ನೋಡಿ. ಡಾಮಿನೇಟಿಂಗ್ ಆದ್ರೆ ನಾನು ಡಾಮಿನೇಟಿಂಗ್ ಬಿಹೇವಿಯರ್ ಏನ್ ಹೇಳ್ತೇಳಿ ನಾನು n ಪವರ್ n ವೆರಿ ಮಚ್ ಗ್ರೇಟರ್ ದೆನ್ n ಫ್ಯಾಕ್ಟೋರಿಯಲ್ ವೆರಿ ಮಚ್ ಗ್ರೇಟರ್ ದೆನ್ k ಪವರ್ n ವೆರಿ ಮಚ್ ಗ್ರೇಟರ್ ದೆನ್ p of n ವೆರಿ ಮಚ್ ಗ್ರೇಟರ್ ದೆನ್ log n. ಈಗ ಇದು ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ? ನ್ಯೂಮರೇಟರ್ ತಾನೆ. ದಿಸ್ ಎ ಪಾಲಿನೋಮಿಯಲ್. ನ್ಯೂಮರೇಟರ್ ಡಾಮಿನೇಟ್ ಮಾಡ್ತಾ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು ಇನ್ಫಿನಿಟಿ ಅಂತ. ಇನ್ಫಿನಿಟಿ ಇಸ್ ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಅಂತಂದ್ರೆ ಇಟ್ ಇಸ್ ಅ ಡೈವರ್ಜೆಂಟ್ ಅಲ್ವಾ? ಬೈ ಡಾಮಿನೇಟಿಂಗ್ ಬಿಹೇವಿಯರ್ ನಲ್ಲೇ ನಾವು ಹೇಳ್ಬೋದು ಇದು ಡೈವರ್ಜೆಂಟ್ ಅಂತ. ಅರ್ಥ ಆಯ್ತಾ ಇಲ್ಲ? ಒಟ್ಟಿಗೆ ಲಿಮಿಟ್ ಕಂಡುಹಿಡಿಬೇಕು ಇದಕ್ಕೆ. ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಮುಗಿದೋಯ್ತು ಕೆಲಸ, ಡೈವರ್ಜೆಂಟ್ ಅಷ್ಟೇ. ಸೊ ಈಕ್ವಲ್ ಟು 0 ಬಂದ್ರೆ ನೋಡ್ಬೇಕಾಗತ್ತೆ. ನಾಟ್ ಈಕ್ವಲ್ ಟು 0 ಇಲ್ಲೇ ಬಂದಿದೆ, ಹೆಂಗಾದ್ರೂ ಮಾಡಿ. ಇಲ್ಲ ರೇಷಿಯೋ ಟೆಸ್ಟ್ ಅಪ್ಲೈ ಮಾಡಿದ್ರು ಬರುತ್ತೆ, ಯಾವ ತರ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಸೊ 1/log n ಅಂತ ಏನ್ ತಗೋದೈತಿ ಈಗ? ಡೈವರ್ಜೆಂಟ್. ಇದಕ್ಕೆ ಅಪ್ಲೈ ಮಾಡಿ ಅದೇ ತರ. ಇದಕ್ಕೆ ಕಂಡೆನ್ಸೇಷನ್ ಅಪ್ಲೈ ಮಾಡಿ, ಬೇರೆ ಮೆಥಡ್ ಅಲ್ಲಿ ಹೇಳ್ಬೇಡಿ, ಕಂಡೆನ್ಸೇಷನ್ ಅಪ್ಲೈ ಮಾಡೋಣ. ಏನಾಗುತ್ತೆ ಡೈರೆಕ್ಟ್ ಆಗಿ ಬರೀತೀನಿ. 2 ಪವರ್ n ಇಂಟು a 2 ಪವರ್ n ವಿಚ್ ಇಸ್ ಈಕ್ವಲ್ ಟು 2 ಪವರ್ n ಇಂಟು 1 ಡಿವೈಡ್ ಬೈ ಎಲ್ಲ n ಜಾಗದಲ್ಲಿ 2 ಪವರ್ n ಆಗ್ತದೆ. 2 ಪವರ್ n ಇಂಟು ಲಾಗ್ ಆಫ್ 2 ಪವರ್ n. ಸೊ 2 ಪವರ್ n ಕ್ಯಾನ್ಸಲ್ ಆಯ್ತು. ಇನ್ನ ಉಳಿದಿದ್ದು ನಮ್ಗೆ 1 ಡಿವೈಡ್ ಬೈ n ಇಂಟು ಲಾಗ್ 2 ಅಲ್ವಾ? ಸೊ ಲಾಗ್ 2 ನ ಸೈಡಿಗೆ ಇಟ್ಕೊಂಡ್ಬಿಟ್ರೆ ಲಾಗ್ 2 ಕಾನ್ಸ್ಟೆಂಟ್, ಇನ್ನ ಸಮೇಶನ್ ಉಳಿಯೋದು 1/n. ಇಲ್ಲಿ ಡೈರೆಕ್ಟ್ ಆಗಿ ಪಿ ಸೀರೀಸ್ ಹೇಳ್ಬೋದು. ಪಿ ಸೀರೀಸ್ ಪ್ರಕಾರ ಏನಂತ ಹೇಳ್ಬೋದು? ಡೈವರ್ಜೆಂಟ್. ಪಿ ಸೀರೀಸ್ ಪ್ರಕಾರ ಏನಂತ ಹೇಳ್ಬೋದು? ಡೈವರ್ಜೆಂಟ್ ಅಂತ ಹೇಳ್ಬಿಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದು ಈ ತರ ಕಂಡೆನ್ಸೇಷನ್ ನ ಅಪ್ಲೈ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ಒಂದೆರಡು ರಿಸಲ್ಟ್ಸ್ ಇದಾವೆ. ಆ ರಿಸಲ್ಟ್ಸ್ ನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಆ ರಿಸಲ್ಟ್ಸ್ ಏನಪ್ಪಾ ಅಂತ ಅಂದ್ರೆ ಅವನ್ನೆಲ್ಲ ಪದೇ ಪದೇ ಚೆಕ್ ಮಾಡಕ್ ಆಗಲ್ಲ. 1/log n ಹೋಲ್ ಪವರ್ ಪಿ ಏನಾರ ಇರ್ಲಿ, ಇಟ್ ಈಸ್ ಆಲ್ವೇಸ್ ಡೈವರ್ಜೆಂಟ್. 1/log n ಹೋಲ್ ಸ್ಕ್ವೇರ್ ಕ್ಯೂಬ್ 1/2 ಮೈನಸ್ ಇದ್ರು ಕೂಡ ಅದೆಲ್ಲ ಏನದು ಡೈವರ್ಜೆಂಟ್. ನೆನ್ಪಿಡ್ಬೋದು. ಫಾರ್ ಆಲ್ ಪಿ is always ಅಂತ ಹೇಳ್ಬಿಟ್ಟಿದ್ದೇನೆ. ಫಾರ್ ಆಲ್ ಪಿ ಯು ಟೇಕ್ ಎನಿ ಚಾಯ್ಸ್ ಆಫ್ ಪಿ, ಇಟ್ ಈಸ್ ಡೈವರ್ಜೆಂಟ್. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ? ರಿಸಲ್ಟ್ ಇದು ಹೆಂಗ್ ಬಂತು, ಇದು ಹೆಂಗ್ ಪ್ರೂವ್ ಮಾಡಿದ್ದಾರೆ ಅಂತಂದ್ರೆ ಅವರು ಅಗೈನ್ ನೀವು ಕಂಡೆನ್ಸೇಷನ್ ಅಪ್ಲೈ ಮಾಡಿ, ಇದು ಪ್ರೂಫ್ ಇದೆ ಬೇಕಾದ್ರೆ ಕೇಸ್ಗಳನ್ನ ತಗೊಂಡ್ ಮಾಡಿದ್ದಾರೆ, ನೀವು ಅದನ್ನ ಮಾಡ್ಕೊಳ್ಳಿ. ಬಟ್ ಅದೆಲ್ಲ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ. 1/log n ಹೋಲ್ ಪವರ್ ಪಿ ಅಂತ ಎಲ್ಲಾದ್ರೂ ಇತ್ತು ಅಂತಂದ್ರೆ ಯು ಸೇ ಇಟ್ ಈಸ್ ಡೈವರ್ಜೆಂಟ್ ಅಷ್ಟೇ. ದ ಸೀರೀಸ್ 1/n ಇಂಟು ಲಾಗ್ n ಹೋಲ್ ಪವರ್ ಪಿ ಇದ್ರೆ, ಸೊ ಇಲ್ಲಿ ಅವನೇನ್ ಹೇಳಿದಾನೆ ಮೆನ್ಷನ್ ಮಾಡಿದಾನೆ. ಸೊ ಇಟ್ ಈಸ್ ಪಿ ಶುಡ್ ಬಿ ಪಾಸಿಟಿವ್. ಸೊ ಪಿ ಇಸ್ ಪಾಸಿಟಿವ್ ಇದ್ದು ಈ ತರ ಏನಾದ್ರು ಇದ್ದಾಗ ಕನ್ವರ್ಜೆನ್ಸ್ ಹೆಂಗ್ ಡಿಫೈನ್ ಮಾಡ್ತಾನೆ ಅಂದ್ರೆ ಪಿ ಗ್ರೇಟರ್ ದ್ಯಾನ್ 1 ಇದ್ರೆ ಕನ್ವರ್ಜೆಂಟ್, ಲೆಸ್ ದೆನ್ 0 to 1 ಇದ್ರೆ ಸೊ ಓಪನ್ 0 1 ಕ್ಲೋಸ್. ಸೊ ಈ ಇಂಟರ್ವಲ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಇದ್ರೆ ಪಿ ಜಾಗದಲ್ಲಿ ಅವಾಗ ಡೈವರ್ಜೆಂಟ್. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಹಿಂಗೆ ಕೇಳ್ತಾನೆ. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸಮೇಶನ್, ಸೊ n is equal to 2 to infinity, so 2 to infinity 1 divided by n into log
ಲಾಗ್ ಎನ್ ಅಂತ ಬರ್ದ್ಬಿಟ್ಟು ಇಲ್ಲಿ ರೂಟ್ ಕೊಟ್ಬಿಡ್ತಾನೆ. ಅವಾಗ ಏನ್ ಮಾಡ್ತೀರಾ? ವಾಟ್ ಇಸ್ ದ ಕನ್ವರ್ಜೆನ್ಸ್ ಆಫ್ ದಿಸ್? ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್? ಡೈವರ್ಜೆಂಟ್. ಯಾಕಂತ ಅಂದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಪಿ ವ್ಯಾಲ್ಯೂ, ವಾಟ್ ಇಸ್ ಯುವರ್ ಪಿ ವ್ಯಾಲ್ಯೂ ಹಿಯರ್ ಪಿ ವ್ಯಾಲ್ಯೂ ಇಸ್ 1/2. 1/2. So which belongs to the interval 0,1. ಓಕೆನಾ? ಸೊ 0,1 ಬಿಲಾಂಗ್ಸ್ ಆಗ್ತದೆ, ಹಂಗಾಗಿ ದಿಸ್ ಸೀರೀಸ್ ಇಸ್ ಡೈವರ್ಜೆಂಟ್. ಇನ್ನೊಂದು ಸಮೇಶನ್ 2 to infinity 1 upon n into log n whole square ಅಂತ ಇದ್ರೆ ಟಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪಿ ವ್ಯಾಲ್ಯೂ ಏನಾಗ್ತದೆ, ಇಲ್ಲಿ ಪಿ ವ್ಯಾಲ್ಯೂ ಬಂದ್ಬಿಟ್ಟು 2 ಇದೆ. ಸೊ 2 ವಿಚ್ ಇಸ್ ಗ್ರೇಟರ್ ದನ್ 1 ಅಂತ ಇದ್ರೆ ಈ ಸೀರೀಸ್ ಬಂದ್ಬಿಟ್ಟು ಕನ್ವರ್ಜೆಂಟ್ ಅಂತ ನೆನ್ಪಿಡ್ರಿ. ಅಂದ್ರೆ ಪದೇ ಪದೇ ಎಲ್ಲ ಇವಕ್ಕೆಲ್ಲ ಪ್ರೂಫ್ ಮಾಡಕ್ಕಾಗಲ್ಲ. ಈ ರಿಸಲ್ಟ್ಗಳು ನೆನ್ಪಿದ್ರೆ ವ್ಯಾಲ್ಯೂಸ್ಗಳು ಅವಾಗ ಬರ್ದು ಪ್ರಾಕ್ಟೀಸ್ ಮಾಡಿ. ಈ ತರ ರಿಸಲ್ಟ್ ಇದೆ, ಈ ತರ ಬಂದಾಗ ಎಲ್ಲಾದ್ರೂ ನಿಮ್ಗೆ ಕ್ವಶನ್, ನಿಮಗೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನಿಮ್ಗೆ ಕೇಳೋದು ಹೆಂಗೆ ಅಂತಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಇಸ್ ಕನ್ವರ್ಜೆಂಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸೀರೀಸ್ ಇಸ್ ಡೈವರ್ಜೆಂಟ್, ಹಿಂಗೆ ಕೇಳ್ತಾನೆ ನಾವು. ಸೀರೀಸ್ ನೋಡಿದಾಗ ಎಲ್ಲಾನು ಯಾವ್ದೋ ರಿಸಲ್ಟ್ ಅಪ್ಲೈ ಆಗುತ್ತಾ ಅಂತ ನೋಡ್ಕೊಂತ ಬರ್ತಾ ಇರುತ್ತೆ ಅಷ್ಟೇ. ಸೇಮ್ ಲಾಜಿಕ್ ಇಲ್ಲೂ ಕೂಡ, ಸೇಮ್ ಟು ಸೇಮ್ ಲಾಜಿಕ್. ಆ ಎನ್ಗೂ ಸೇರಿಸಿ ಹೋಲ್ ಪವರ್ ಪಿ ಏನಾದ್ರು ಇದ್ರೆ, ಸಪೋಸ್ ಎನ್ಗೂ ಸೇರಿಸಿ ಹೋಲ್ ಪವರ್ ಪಿ ಏನಾದ್ರು ಇದ್ರೆ ಇಲ್ಲೂ ಕೂಡ ಪಿ ಶುಡ್ ಬಿ ವೆರಿ ಪಾಸಿಟಿವ್. ಕನ್ವರ್ಜೆಂಟ್ ಆಗುತ್ತೆ ವೆನ್ ಪಿ ಇಸ್ ಗ್ರೇಟರ್ ದನ್ 1 ಅಂಡ್ ಡೈವರ್ಜೆಂಟ್ ಆಗುತ್ತೆ ಇಫ್ ಪಿ ಬಿಲಾಂಗ್ಸ್ ಟು ದ ಇಂಟರ್ವಲ್ 0 to 1. ಸೊ 0 to 1 ಇಂಟರ್ವಲ್ ಅಲ್ಲಿ ಬಿಲಾಂಗ್ಸ್ ಆಗಿದ್ರೆ ಅವಾಗ ಇದಾಗುತ್ತೆ. ಅರ್ಥ ಆಯ್ತಲ್ವಾ ಇದು? ಇಲ್ಲಿ ಎನ್ಗೂ ಸೇರಿಸಿ ಪಿ ಇದೆ. ಸೊ ಇಲ್ಲಿ ಪ್ರೀವಿಯಸ್ ಅಲ್ಲಿ ಎರಡು ಸೇಮ್ ರಿಸಲ್ಟ್, ಎರಡು ನೋಡಿ, ಎರಡು ಒಂದೇ ತರ ರಿಸಲ್ಟ್, ಕಂಡೀಷನ್ ಎರಡಕ್ಕೂ ಒಂದೇನೆ, ಸೇಮ್. ಇಷ್ಟು ಫುಲ್ ಏನ್ ಕಂಡೀಷನ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಕಂಡೀಷನ್ ಎರಡಕ್ಕೂ ಸೇಮೇ ಇದೆ. ಬಟ್ ಇಲ್ಲಿ ಎನ್ ಔಟ್ ಸೈಡ್ ಇದೆ, ಇಲ್ಲಿ ಎನ್ ಒಳಗಡೆ ಇದೆ. ಅಲ್ಲ ಒಳಗಡೆ ಇತ್ತಲ್ಲಿ ಈಗ ಪ್ರೀವಿಯಸ್ ಅಲ್ಲಿ. ಕ್ಲಿಯರ್ ಅಲ್ವಾ? ಇವೆರಡು ನೆನ್ಪಿಟ್ಗಳೆಲ್ಲ ಬಂದ್ರೆ ಈ ರಿಸಲ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಲಾಗು ಎನ್ನು ಈ ತರ ಏನಾದ್ರು ಬಂದಾಗ. ಥರ್ಡ್ ಪ್ರಾಪರ್ಟಿ ಕ್ಲಿಯರ್ ಆಗ್ತದೆ. ಇದು ಏನ್ ಮೇಡಮ್? ನೋಡ್ಬೇಕಿತ್ತು ಅಷ್ಟೇ. ಎನ್ ಒಳಗಡೆ ಇದೆ ಅಷ್ಟೇ. ಆ ಪಿ ಪವರ್ ಏನಿದೆ ಇವೆರಡು ಎಲ್ಲಕ್ಕೂ ಸೇರುತ್ತೆ ಅಂತ ಇದೆ. ಸೇಮ್ ಕಂಡೀಷನ್ಸ್ ಎಲ್ಲ ಸೇಮ್ ಇರುತ್ತೆ. ಪಿ ಮೇಲೆ ಪವರ್ ಏನಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತಾ ಹೋಗಿ. ಎನ್ ಒಳಗಡೆನಾದ್ರೂ ಇರ್ಲಿ, ಇಲ್ಲ ಔಟ್ ಸೈಡ್ ಆದ್ರೂ ಇರ್ಲಿ, ತೊಂದರೆ ಇಲ್ಲ. ಸರ್ ಇದು ಈ ಟೆಸ್ಟ್ ಸೀರೀಸ್ ತರ ಇದೆ ನೋಡಿ ಸರ್. ಎಕ್ಸಾಮ್ ಅದು ಮಧ್ಯಾಹ್ನ ಕೇಳಿಸಿದ್ರು. ಹಾ ಹೌದೌದು, ಸೇಮ್ ಪಿ ಟೆಸ್ಟ್ ತರನೇ. ಪಿ ಟೆಸ್ಟ್ ತರ ಸರ್, ಸೇಮ್ ಪಿ ಟೆಸ್ಟ್ ಅಂದ್ರೆ, ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಅಲ್ಲಿ ಪಿಗೆ ಸೇಮ್ ಪಿ ಟೆಸ್ಟ್ ತರನೇ ಸರ್, ಸೇಮ್ ಕಂಡೀಷನ್ ಪಿ ಟೆಸ್ಟ್ ತರನೇ. ಅಲ್ಲೂ ಕೂಡ ಸೇಮ್ ಅಂತಾನೆ ಇದು. ಪಿ ಗ್ರೇಟರ್ ದನ್ 1 ಇದ್ರೆ ಅಂತ ಹೇಳ್ತೀವಿ ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಇದ್ರೆ ಡೈವರ್ಜೆಂಟ್ ಅಂದ್ರೆ ಸೇಮ್ ಅದೇ ತರ ಪಿ ಟೆಸ್ಟ್ ತರನೇ ಸೇಮ್. ಕ್ಲಿಯರ್ ಆಯ್ತಲ್ವಾ? ಈ ತರ ಲಾಗ್ ಎನ್ ಬೈ ಎನ್ ಹೋಲ್ ಪವರ್ ಪಿ ಇದ್ರೆ ಇಲ್ಲೂ ಕೂಡ ಸೇಮ್ ಲಾಜಿಕ್, ಸೇಮ್ ಪಿ ಟೆಸ್ಟ್ ತರನೇ ಲಾಗ್ ಎನ್ ಬೈ ಎನ್ ಅಂತ ಇದ್ರೆ ಇದನ್ನ ನೋಡ್ಕೊಳ್ಳಿ. ಸೊ ಈ ರಿಸಲ್ಟ್ಸ್ ಗಳೆಲ್ಲ ನೆನಪಿದ್ದಾಗ ನಿಮ್ಗೆ ಯೂಸ್ ಆಗ್ತವೆ. ಇದನ್ನ ನೀವು ಕಂಡೆನ್ಸೇಷನ್ ಅಲ್ಲಿ ಪ್ರೂವ್ ಮಾಡ್ತೀವಿ, ಬಟ್ ಅವೆಲ್ಲ ಬೇಡ. ಈಗ ನಿಮ್ಗೆಲ್ಲ ಕೊಡ್ತಾನೆ ಈ ತರ ಲಾಗ್ ಎನ್ ಬೈ ಎನ್ ಹೋಲ್ ಸ್ಕ್ವೇರ್ ಅಂತ ಇರುತ್ತೆ. ಸೊ ಇದೇನಿದು ಏನಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು, ಕನ್ವರ್ಜೆಂಟ್ ಅಂತ ಹೇಳ್ಬೇಕು ಅಷ್ಟು, ಅದಲ್ವಾ? ಸೊ ಇಷ್ಟು ನಿಮ್ಗೆಲ್ಲ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಬೇಕಾದ್ರೆ. ಸೊ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಇಲ್ಲಿಗೆ ಮುಗೀತು. ಓಕೆ, ಸೊ ನೆಕ್ಸ್ಟ್ ನಾನು ಆಲ್ಟರ್ನೇಟಿವ್ ಸೀರೀಸ್ ಮತ್ತೆ ಆರ್ಬಿಟ್ರಿ ಸೀರೀಸ್ ಅಂತ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಅದೆಲ್ಲ ಆದ್ಮೇಲೆ ನಿಮ್ಗೆ ಇನ್ನ 2 ಟಾಪಿಕ್ ಇದೆ ಸೀರೀಸ್ ಅಲ್ಲಿ. ಇನ್ನೊಂದು ಆಲ್ಟರ್ನೇಟಿಂಗ್ ಸೀರೀಸ್ ಅಂತ ಒಂದ್ ಬರುತ್ತೆ, ಅದೊಂದು ಕತೆ. ಆಲ್ಟರ್ನೇಟಿಂಗ್ ಮತ್ತೆ ಆರ್ಬಿಟ್ರಿ ಸೀರೀಸ್ ಅಂತ ಅದೊಂದು ಟಾಪಿಕ್ ಇದೆ. ಅದಾದ್ಮೇಲೆ ಸಮ್ಮೇಷನ್ ಆಫ್ ಸೀರೀಸ್ ಅಂತ ಬರುತ್ತೆ.
ಸಮ್ಮೇಷನ್ ಆಫ್ ಸೀರೀಸ್ ಅಂತಂದ್ರೆ ಅಲ್ಲಿ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಕೇಳಲ್ಲ, ಸಮ್ನೆ ಕೇಳ್ಬಿಡ್ತಾನೆ. ಕೆಸೆಟ್ ಎಕ್ಸಾಮ್ ಅಲ್ಲಿ ತುಂಬಾ ಸರಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ವಶನ್ಸ್ ಕೇಳ್ತಾನೆ ಇದ್ರ ಮೇಲೆ. ಯಾವ್ದೋ ಒಂದು ಸೀರೀಸ್ ಕೊಟ್ಬಿಟ್ಟು ಸಮ್ ಏನು ಅಂತ ಕೇಳ್ತಾನೆ, ಕನ್ವರ್ಜೆನ್ಸ್ ಕೇಳಲ್ಲ ಅವನು. ನಾವ್ ಇಷ್ಟೊತ್ತು ಓದಿದ್ದೆಲ್ಲ ಏನು, ಸಮ್ ಯಾವ್ದಕ್ಕೂ ಕಂಡುಹಿಡಿಲಿಲ್ಲ ನಾವು. ನಾವೇನ್ ಕಂಡುಹಿಡಿದಿದ್ದು ಬರೀ ಅದು ಸೀರೀಸ್ ಕನ್ವರ್ಜೆಂಟಾ ಡೈವರ್ಜೆಂಟಾ ಅಷ್ಟೇ ನಾವು ಮಾಡ್ತಾ ಇರ್ತೀವಿ ಇಷ್ಟೊತ್ತು. ಕನ್ವರ್ಜೆಂಟ್ ಹೆಂಗ್ ಮಾಡ್ತೀವಿ, ಡೈವರ್ಜೆಂಟ್ ಹೆಂಗಿರುತ್ತೆ ಅಂತ ಏನೇನೋ ಕಂಡೀಷನ್ಸ್ಗಳನ್ನ ಹಾಕೊಂಡು ನೋಡಿದ್ವಿ. ಈಗ ಸಮ್ ಏನ್ ಬರುತ್ತೆ, ಸಪೋಸ್ ಇಫ್ ಇಟ್ ಈಸ್ ಕನ್ವರ್ಜೆಂಟ್, ಇಫ್ ದ ಸೀರೀಸ್ ಈಸ್ ಕನ್ವರ್ಜೆಂಟ್ ಅಂತ ಅಂದ್ರೆ ಸೊ ಇಟ್ ಶುಡ್ ಬಿ ಕನ್ವರ್ಸ್ ಟು ಸಮ್ ನಂಬರ್ ಅಲ್ವಾ, ಯಾವುದೋ ಒಂದು ನಂಬರಿಗೆ ಕನ್ವರ್ಜ್ ಆಗ್ಲೇಬೇಕದು. ಆ ನಂಬರ್ ಏನು, ಆ ವ್ಯಾಲ್ಯೂ ಏನು, ಓಕೆನಾ. ಅಂಡ್ ವಾಟ್ ಇಸ್ ದಟ್ ಸಮ್, ಅಂದ್ರೆ ಸಮ್ಗೆ ಕನ್ವರ್ಜ್ ಆಗ್ಬೇಕು, ಆ ಸಮ್ ಏನು ಅಂತ ಕಂಡುಹಿಡಿತೀವಿ. ಈಗ ಡೈವರ್ಜ್ ಇದ್ರೆ ಸಮ್ ಏನ್ ಬರುತ್ತೆ, ಇಫ್ ದ ಸೀರೀಸ್ ಇಸ್ ಡೈವರ್ಜೆಂಟ್ ಇಫ್ ಸಮ್ ಇಸ್ ಡೆಫಿನೆಟ್ಲಿ ಇನ್ಫಿನಿಟಿ ಬರುತ್ತೆ ಅಲ್ವಾ, ಹೇಳಕ್ಕಾಗಲ್ಲ. ಹಾಗಾಗಿ ಕನ್ವರ್ಜೆಂಟ್ ಸೀರೀಸ್ ಇದ್ದು ಅದ್ರದ್ದು ಸಮ್ ಏನ್ ಬರುತ್ತೆ ಅಂತ ಸಮ್ಮೇಷನ್ ಆಫ್ ಸೀರೀಸ್ ಅಂತ. ಅದರಲ್ಲಿ 3 ಟೈಪ್ ಬರುತ್ತೆ ಸಮ್ಮೇಷನ್ ಆಫ್ ಸೀರೀಸ್. ಒಂದು ಬೈನಾಮಿಯಲ್ ಅಂತ ಒಂದು ಬರುತ್ತೆ, ಸೊ ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ, ಇನ್ನೊಂದು ಲಾಗ್ ಅಲ್ಲಿ ಬರುತ್ತೆ, ಓಕೆನಾ. ಸೊ ಮತ್ತೆ ಇನ್ನ ಸ್ವಲ್ಪ ಸೀರೀಸ್ ನ ನಾವು ಟೆಲಿಸ್ಕೋಪಿಕ್ ಸೀರೀಸ್ ಅಂತ ಕರಿತೀವಿ. ಆ ತರ ಟೆಲಿಸ್ಕೋಪಿಕ್ ಸೀಕ್ವೆನ್ಸ್ ಸೀರೀಸ್ ನ ಇಟ್ಕೊಂಡು ನಾವು ಡೈರೆಕ್ಟ್ ಆಗಿ ಆನ್ಸರ್ಸ್ ನ ಹೇಳ್ತೀವಿ. ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೋಣ, ಓಕೆನಾ. ಥ್ಯಾಂಕ್ ಯು. ಈಗ ಲೀನಿಯರ್ ಆಲ್ಜಿಬ್ರಾ ಕ್ಲಾಸ್ ಮತ್ತೆ ಸರ್ ತಗೋತಾರೆ ಕ್ಲಾಸ್, ಅದನ್ನು ಅಟೆಂಡ್ ಮಾಡಿ ಸ್ವಲ್ಪ. ಮತ್ತೆ ಇನ್ನೊಂದು ಒನ್ ಥಿಂಗ್ ಐ ಶುಡ್ ಮೆನ್ಷನ್, ಪ್ರಾಬಬಲಿ ನಿಮಗೆ ಸ್ಟ್ಯಾಟ್ಸ್ ನ ನಾವು ಸ್ಟಾರ್ಟ್ ಮಾಡೋಣ ಅಂತಿದೀವಿ. ಯಾಕಂದ್ರೆ ಸ್ಟ್ಯಾಟ್ಸ್ ಕೂಡ ಇಂಪಾರ್ಟೆಂಟ್, 40 ಮಾರ್ಕ್ಸ್ ಇರೋದ್ರಿಂದ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ದಟ್ ಆಲ್ಸೋ. ನಾಟ್ ಶೋರ್ ಎಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ. ಬೇರೆ ಫ್ಯಾಕಲ್ಟಿ ಬಂದು ನಿಮ್ಗೆ ಕ್ಲಾಸ್ ತಗೋಬಹುದು. ಬಟ್ ಅವಾಗ ಇವಾಗ 2 ಸೆಷನ್ ತಗೊಂತಾ ಇದ್ರೇನೆ ಸಿಲೆಬಸ್ ಇಷ್ಟಿದೆ. ಬಟ್ ಅವಾಗ ನಿಮ್ಗೆ 3 ಕ್ಲಾಸ್ ಆದ್ರೂ ಆಗ್ಬೋದು. ಸೊ ಯು ಹ್ಯಾವ್ ಟು ಕೋಆಪರೇಟ್, ಓಕೆನಾ. ಯಾಕಂದ್ರೆ ನನ್ನ ಕಡೆಯಿಂದ ಎಷ್ಟು ಜಸ್ಟಿಸ್ ಕೊಡ್ಬೇಕು ಅಷ್ಟು ನಾನು ನಿಮ್ಗೆ ಅಷ್ಟನ್ನ ಪ್ರಯತ್ನ ಮಾಡಿ ನಿಮ್ಗೆ ಅಷ್ಟು ಕ್ಲಾಸಸ್ ಕೊಡಿಸ್ತೀನಿ. ಅಟೆಂಡ್ ಮಾಡೋದು ಬಿಡೋದು ನಿಮ್ಮ ಇದು, ಓಕೆ. ಸೊ ದಯವಿಟ್ಟು ಅಟೆಂಡ್ ಮಾಡಿ. 3 ಕ್ಲಾಸ್ ಕೊಟ್ಟರು ಕೂಡ ನೀವು ಅಟೆಂಡ್ ಮಾಡಕ್ ರೆಡಿ ಇರಬೇಕು. ಆಫ್ಟರ್ನೂನ್ ಯಾರು ಫ್ರೀ ಇರಲ್ಲ, ಸಪೋಸ್ ಯಾರ್ಯಾರು ಫ್ರೀ ಇದ್ರೆ ಅವ್ರು ಅಟೆಂಡ್ ಮಾಡಿ. ಸಪೋಸ್ ಆಫ್ಟರ್ನೂನ್ ಕ್ಲಾಸಸ್ ಏನಾದ್ರು ಬಂದ್ರೆ, ಸೊ ಇಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ವಿಡಿಯೋಸ್ ಅಂತ ಇದ್ದೇ ಇರುತ್ತೆ, ಸೊ ಅದನ್ನ ವಾಚ್ ಮಾಡಿ, ಓಕೆನಾ. ಯಾಕಂದ್ರೆ ಸ್ಟಾರ್ಟ್ಸ್ ಅಲ್ಲಿ ನಿಮ್ಗೆ 40 ಕ್ವಶನ್ಸ್ ಇರೋದ್ರಿಂದ, ಸೊ ಅಟ್ಲೀಸ್ಟ್ 40 ಬೇಡ ನಮಗೆ, ಅಟ್ಲೀಸ್ಟ್ ಒಂದು 20 ಕ್ವಶನ್ ಆದ್ರೂ ಟ್ಯಾಕಲ್ ಮಾಡೋ ತರ ಆದ್ರೆ ಎಷ್ಟೋ ಬೆಟರ್ ಅಲ್ವಾ. ಸೊ ಅದಕ್ಕಲ್ಲಿ ನಾವು ಯೋಚನೆ ಮಾಡೋಣ. ಸೊ ಎನಿಥಿಂಗ್ ಎಲ್ಸ್? No, sir. ಓಕೆ, ನೆಕ್ಸ್ಟ್ ಕ್ಲಾಸ್ ಇದೆ, ಅಟೆಂಡ್ ಮಾಡಿ. ಥ್ಯಾಂಕ್ ಯು. Thank you. Thank you, sir.